ಯುವಜನತೆ ಬಂದಾಗ ಗೌರ್ಮೆಂಟ್ ಡಿಗ್ರಿ ಕಾಲೇಜ್, ITI, ಪಾಲಿಟೆಕ್ನಿಕ್, PUC ಇಲ್ಲಿನ ವಿದ್ಯಾರ್ಥಿಗಳಿಗೆ ಕೆರಿಯರ್ ಗೈಡೆನ್ಸ್, ಕೌನ್ಸಿಲಿಂಗ್ ಅನ್ನು ನೀಡುವಂಥದ್ದು, ಹಾಗೆ ಉದ್ಯಮಶೀಲತೆಯ ಅರಿವು ಕಾರ್ಯಕ್ರಮವನ್ನ ಕೈಗೊಳ್ಳುವಂಥದ್ದು, ಹಾಗೂ ಉದ್ಯಮಶೀಲತೆಯ ಅಭಿವೃದ್ಧಿ ಕಾರ್ಯಕ್ರಮವನ್ನ ನೀಡುವಂಥದ್ದು, ಹಾಗೂ ವಿದ್ಯಾರ್ಥಿಯನ್ನ ಬೇರೆ ಆರ್ಗನೈಸೇಷನ್ಸ್ ಜೊತೆ ಲಿಂಕ್ ಮಾಡಿಕೊಡುವಂಥದ್ದು ಅವರ ಇಂಟರ್ನ್ಶಿಪ್ ಹಾಗೂ ಅಪ್ರೆಂಟಿಸ್ ಆಗಿ ಹೋಗ್ಲಿಕ್ಕೆ. ಸೊ ಮೂರನೇ ಪ್ರಮುಖ ಉದ್ದೇಶ ಬಂದ್ಬಿಟ್ಟು ಸಾಂಸ್ಥಿಕ ಪರಿಸರ ಸುಧಾರಿತ ವ್ಯವಸ್ಥೆ. ಯುವ ಜನತೆಯ ಮಾರ್ಗದರ್ಶಕರಾಗಲು ಕಾಲೇಜುಗಳಲ್ಲಿ ಅಧ್ಯಾಪಕರಿಗೆ ತರಬೇತಿಯನ್ನು ನೀಡುವಂಥದ್ದು, ತಂತ್ರಜ್ಞಾನ, ಆನ್ಲೈನ್ ವೇದಿಕೆಗಳ ಬಳಕೆ ಹಾಗೂ ನಾವೀನ್ಯತೆಯ ಸವಾಲುಗಳು, ತರಬೇತಿ ಶಿಬಿರಗಳು, ಹಾಗೂ ಪ್ರಾಜೆಕ್ಟ್ ಕೋಡ್ ಉನ್ನತಿ ಅದರದೇ ಆದಂತಹ ಒಂದು ಆಪ್ ಅನ್ನ ಡೆವಲಪ್ ಮಾಡಿದೆ, ಕೋಡ್ ಉನ್ನತಿ ಆಪ್. ಈ ಆಪ್ ಅನ್ನ ಎಲ್ಲ ಆಂಡ್ರಾಯ್ಡ್ ಫೋನ್ ನಲ್ಲೂ ನಮಗೆ ಲಭ್ಯವಿರುವುದು. ಇದರಲ್ಲಿ ಫ್ರೀ ಆನ್ಲೈನ್ ಕೋರ್ಸಸ್ ಇದ್ದು ಸರ್ಟಿಫಿಕೇಶನ್ಸ್ ಕೂಡ ಇರ್ತದೆ. ಸೊ ತಮ್ಮೆಲ್ಲರಲ್ಲಿ ಈ ಆಪ್ ಅನ್ನ ಉಪಯೋಗ ಪಡಿಸಿಕೊಂಡು ರಿಜಿಸ್ಟರ್ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. ಹಾಗೂ ನಮ್ಮ ಪ್ರಾಜೆಕ್ಟ್ ನಾ ಹೇಳಿದ ಹಾಗೆ ನಾವು 3 ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸ್ತಿದ್ದೇವೆ. ನಮ್ಮ ಪ್ರಾಜೆಕ್ಟ್ ಇನ್ಚಾರ್ಜ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದರಲ್ಲಿ ಇದೆ. ನಿಮ್ಗೆ ಏನಾದ್ರೂ ನಮ್ಮ ಪ್ರಾಜೆಕ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಬೇಕಿದ್ರೆ ಈ ಕಾಂಟ್ಯಾಕ್ಟ್ಗೆ ನೀವು ಕರೆ ಮಾಡಬಹುದು. ಥ್ಯಾಂಕ್ ಯು. ಓಕೆ, ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮೊದಲನೇದಾಗಿ ಗೌರವಾನ್ವಿತ ಪ್ರತಾಪ್ ಲಿಂಗಯ್ಯ, ಸ್ಟೇಟ್ NSS ರಾಜ್ಯ NSS ಅಧಿಕಾರಿಗಳು, ರಾಷ್ಟ್ರೀಯ ಸೇವಾ ಯೋಜನೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ಸರ್ಕಾರ. ಇವರು ಇಂದಿರಾ ಗಾಂಧಿ ನ್ಯಾಷನಲ್ ಅವಾರ್ಡಿ ಕೂಡ ಹೌದು ಫಾರ್ ಬೆಸ್ಟ್ NSS ಪ್ರೋಗ್ರಾಮ್ ಆಫೀಸರ್. ಕಂಗ್ರ್ಯಾಚುಲೇಷನ್ ಫಾರ್ ದಿಸ್ ಸರ್. ಅಂಡ್ ಇವತ್ತು ಈ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. ಓವರ್ ಟು ಯು ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಎಲ್ರಿಗೂ ಕೂಡ ಒಂದು ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಪ್ರಾಜೆಕ್ಟ್ ಕೋಡ್ ಉನ್ನತಿ ಟೀಮ್ ಏನಿದೆ, ಈ ಒಂದು 5 ಗೋಲ್ಗಳನ್ನ ತಾವುಗಳು ಒಂದು ಅಚೀವ್ ಮಾಡೋದಕ್ಕೆ ಹೊರಟಿದ್ದೀರಾ. ಈಗ 3 ಜಿಲ್ಲೆಗಳನ್ನ ತಾವುಗಳು ತಗೊಂಡಿದ್ದೀರಾ: ದಕ್ಷಿಣ ಕನ್ನಡ, ಬೆಂಗಳೂರು ರೂರಲ್ ಮತ್ತೆ ರಾಯಚೂರು. ಈ ಜಿಲ್ಲೆಗಳಲ್ಲಿ ಒಂದು ಏನು ಯೂತ್ ಅಂಡ್ ವುಮನ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅನ್ನ ಮಾಡೋದಕ್ಕೆ ಮತ್ತೆ ಆಂಟರ್ಪ್ರಿನರ್ಶಿಪ್ ಅನ್ನ ಡೆವಲಪ್ ಮಾಡೋದಕ್ಕೆ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ. ಮೊದಲು ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂತ ಅತಿಥಿಗಳಾದ ನೀತಿ ಶರ್ಮಾ ಅವರೇ, ಹಾಗೆ ಪವನ್ ಶಿಂದೆ ಅವರೇ, ಹಾಗೆ ಮುರಳೀಧರನ್ ಅವರೇ, ಹಾಗೆ ಅಮೀರ್ ಅವರೇ, ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ 1-2 ಮಾತುಗಳನ್ನ ಆಡೋದಕ್ಕೆ ನಾನು ಇವತ್ತು ಇಷ್ಟಪಡ್ತೀನಿ. ತಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ನಾವು ಸ್ಕಿಲ್ ಅಂತ ಬಂದಾಗ ನಾವು ಫಾರ್ಮಲ್ 2 ತರ ಎಜುಕೇಶನ್ ಅನ್ನ ನೋಡ್ತೀವಿ. ಒಂದು ಫಾರ್ಮಲ್ ಎಜುಕೇಶನ್, ಮತ್ತೊಂದು ಇನ್ಫಾರ್ಮಲ್ ಎಜುಕೇಶನ್. ತಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಫಾರ್ಮಲ್ ಎಜುಕೇಶನ್ ನಾವೇನು ಒಂದು ಸಿಲೆಬಸ್ ಓರಿಯೆಂಟೆಡ್ ಎಜುಕೇಶನ್ ನಾವು ಓದ್ತೀವಿ. ಅದು ಶಾಲೆಗಳಲ್ಲಾಗಿರ್ಬೋದು, ಕಾಲೇಜ್ಗಳಲ್ಲಾಗಿರ್ಬೋದು, ಒಂದು ಯಾವುದೇ ಒಂದು ಸಿಲೆಬಸ್ ಅನ್ನ ಕೊಟ್ಟಿರ್ತಾರೋ ಆ ಸಿಲೆಬಸ್ ಪ್ರಕಾರನೇ ನಾವು ಓದ್ತಾ ಹೋಗ್ತೀವಿ. ಆದ್ರೆ ಇನ್ನೊಂದು ರೀತಿಯಾದಂತ ಒಂದು ಎಜುಕೇಶನ್ ನೋಡ್ತೀವಿ ನಾವು, ಇನ್ಫಾರ್ಮಲ್ ಎಜುಕೇಶನ್. ಅದು ಮನೆಯಲ್ಲಿ ಕೂಡ ಹೇಳ್ಕೊಡೋಂತ ಒಂದು ಎಜುಕೇಶನ್ ಆಗಿರ್ಬೋದು. ಹಾಗೆ ಕೆಲವರು ಸ್ಕಿಲ್ ಅನ್ನ ಒಂದು ಡೆವಲಪ್ ಮಾಡ್ಕೊಳ್ಳುವಂತದ್ದಾಗಿರ್ಬೋದು. ಇವತ್ತು ನಮ್ಮ ಒಂದು ಶಿಕ್ಷಣದ ನೀತಿಯನ್ನು ನೋಡಿದಾಗ ನಾವು ಎಲ್ಲೂ ಕೂಡ ನಾವು ಒಂದು ಪಠ್ಯಕ್ರಮದಲ್ಲಿ ನಾವು ಈ ಒಂದು ಸ್ಕಿಲ್ ಅನ್ನ ನಾವು ಸ್ಕಿಲ್ ಬಗ್ಗೆ ನಾವು ಇಲ್ಲ. ಅದೇ ಈಗ ಹೊಸ ಶಿಕ್ಷಣ ನೀತಿಯಲ್ಲಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ಗೆ ಬಹಳಷ್ಟು ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಆದ್ರೆ ಈಗಿರುವಂತ ಒಂದು ಇದರಲ್ಲಿ ಎಲ್ಲೋ ಶಿಕ್ಷಣ ನೀತಿಯಲ್ಲಿ ನಾವು ಅದನ್ನ ನೋಡ್ತಾ ಇಲ್ಲ. ಈ ಸ್ಕಿಲ್ ಅನ್ನೋಂಥದ್ದು, ಕೌಶಲ್ಯ ಅನ್ನೋಂಥದ್ದು ಯಾಕೆ ಬಹಳ ಪ್ರಾಮುಖ್ಯ ಅಂತ ಹೇಳಿದ್ರೆ, ಪ್ರತಿಯೊಬ್ರು ಕೂಡ ಒಂದು ಸಮಾಜದಲ್ಲಿ ಬದುಕೋದಕ್ಕೆ ಯಾವ ಶಿಕ್ಷಣ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಯಾವ ಶಿಕ್ಷಣ ನನಗೆ ಧೈರ್ಯವನ್ನ ಕೊಡೋದಿಲ್ವೋ, ಯಾವ ಶಿಕ್ಷಣ ನನಗೆ ಬದುಕೋದಕ್ಕೆ ಒಂದು ದಾರಿಯನ್ನ ತೋರಿಸಿದ್ರು, ಅದು ಶಿಕ್ಷಣವೇ ಅಲ್ಲ ಅಂತ ನಾನು ಹೇಳ್ತೀನಿ.
ನಾನು ಇತ್ತೀಚೆಗೆ ನಾನು ನನ್ನ ಒಂದು ಅಭ್ಯಾಸ ಏನು ಅಂತ ಹೇಳಿದ್ರೆ, ಯಾರೇ ಒಬ್ರು ಏನೇ ಒಂದು ಮನೆಗೆ ಬಂದಾಗ ಅಥವಾ ಏನೇ ಒಂದು ಎಲ್ಲೋ ಆಟೋದಲ್ಲಿ ಹೋಗ್ತಾ ಇದ್ದಾಗ ಅಥವಾ ಇನ್ಯಾರೋ ಒಂದು ಏನೋ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ, ಅಂತವ್ರ ಜೊತೆ ಇಂಟರಾಕ್ಟ್ ಮಾಡೋದು ಜಾಸ್ತಿ. ನಾನು ನಮ್ಮ ಮನೆಗೆ ಇತ್ತೀಚೆಗೆ ಒಂದು ನಲ್ಲಿ ರಿಪೇರಿ ಮಾಡೋ ಅಂತವ್ರು ಒಬ್ರು ಬಂದಿದ್ರು. ನಾನು ಹಾಗೆ ಮಾತಾಡ್ತಾ ಕೇಳಿದೆ, ನೀನು ಎಷ್ಟು ವರ್ಷದಿಂದ ಮಾಡ್ತೀನಿ? ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀನಿ. ಹೌದಾ, ಎಷ್ಟು ಸಂಪಾದನೆ ಮಾಡ್ತೀಯಾ ಅಂತ ಕೇಳಿದೆ. ನಾನು ದಿನಕ್ಕೆ ಒಂದು 2,000-3,000 ಸಾವಿರ ಮಿನಿಮಮ್ ನಾನು ಸಂಪಾದನೆ ಮಾಡ್ತೀನಿ. ಅದು ಅವನ ಒಂದು ನೆಟ್ವರ್ಕಿಂಗ್ ಮುಖಾಂತರ, ಅಂದ್ರೆ ಒಂದು ಆನ್ಲೈನ್ ಇವುಗಳು ಕೂಡ ಅವನಲ್ಲಿ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾನೆ. ನೆಟ್ವರ್ಕಿಂಗ್ ಅನ್ನ ತುಂಬಾ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾನೆ. ನಾನಂದ್ರೆ ಎಲ್ಲ ನಿಮ್ಮ ಮಕ್ಳಿಗೂ ಕೂಡ ಇದನ್ನೇ ಹೇಳ್ಕೊಡ್ತೀಯ ಅಂತ. ನನ್ನ ಮಗನಿಗೆ ಹೇಳ್ಕೊಡ್ತೀನಿ, ಜೊತೆಗೆ ಎಜುಕೇಶನ್ ಜೊತೆಗೆ ಇದನ್ನ ಹೇಳ್ಕೊಡ್ತೀನಿ. ನಾಳೆ ದಿನ ಅವನಿಗೆ ಕೆಲಸ ಸಿಗದೆ ಇದ್ರೆ ಅವನಿಗೆ ಒಂದು ಧೈರ್ಯ ಬೇಕು, ಸಮಾಜದಲ್ಲಿ ಬದುಕೋದಿಕ್ಕೆ ಅವನಿಗೆ ಒಂದು ಧೈರ್ಯ ಇರಬೇಕು. ಸೊ ಇಲ್ಲಿ ನಾನೊಂದು ಏನ್ ತಿಳ್ಕೊಂಡೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ, ಒಂದು ಯಾವ್ದಾರ ಒಂದು ಸ್ಕಿಲ್ ಇದ್ರೆ ನಾನು ಬದುಕ್ಬೋದು ಅಂತ ಅವನಿಗೆ ಒಂದು ಧೈರ್ಯವನ್ನ ಬಂದ್ರೆ ನಿಜವಾಗ್ಲೂ ಕೂಡ ಒಂದು ಆತ್ಮಸ್ಥೈರ್ಯ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೇನೆ ಅವನು ಒಂದು ದೇಶಕ್ಕೆ ಒಂದು ಆಸ್ತಿ ಆಗ್ತಾ ಹೋಗ್ತಾರೆ. ಪ್ರತಿಯೊಬ್ರು ಕೂಡ ನಾವು ಈಗ ಏನಾಗ್ತದೆ, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ನಾವು ಇರೋದೇ ಇಲ್ಲ. ಯಾವಾಗ ಅವನಲ್ಲಿ ಒಂದು ಸ್ಕಿಲ್ ಅನ್ನೋದಿರುತ್ತೋ, ಒಂದು ಕೌಶಲ್ಯ ಅನ್ನೋದಿರುತ್ತೋ, ಅವನಿಗೆ ಬದುಕೋದಕ್ಕೆ ಅವನಿಗೆ ಒಂದು ಆಧಾರ ಇರುತ್ತೋ, ಆಗ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇರೋದಿಲ್ಲ. ಆಗ ಏನಾಗುತ್ತೆ, ಒಂದು ದೇಶಕ್ಕೆ ಒಂದು ರಾಷ್ಟ್ರ ನಿರ್ಮಾಣದಲ್ಲಿ ಒಂದು ದೇಶ ಒಂದು ಶಕ್ತಿಶಾಲಿ ರಾಷ್ಟ್ರ ಆಗೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟ ರೀತಿನಲ್ಲಿ ಆಗುತ್ತೆ. ಅದಕ್ಕೆ ಈ ಒಂದು ಸ್ಕಿಲ್ ಅನ್ನೋಂಥದ್ದು ಬಹಳ ಒಂದು ಇಂಪಾರ್ಟೆಂಟ್ ಆಗಿದೆ ಇವತ್ತಿನ ಯುವಕರಿಗೆ. ತಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ನಮ್ಮ ದೇಶ ಅತ್ಯಂತ ಯುವಕರ ದೇಶ. ಏನಕ್ಕೆ ಅತ್ಯಂತ ಯುವಕರ ದೇಶ ಅಂತ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಯುವಕರು ಇರೋಂತ ರಾಷ್ಟ್ರ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಅದು ಭಾರತ ಮಾತ್ರ. ಕೆಲವರು ಹೇಳ್ತಾರೆ ಬೇರೆ ದೇಶಗಳೆಲ್ಲವೂ ಕೂಡ ವಯಸ್ಸಾಗ್ತಾ ಇದಾರೆ, ಭಾರತ ಮಾತ್ರ ಒಂದು ಯಂಗ್ ಕಂಟ್ರಿ ಆಗ್ತಾ ಇದೆ ಅಂತ. ಏನಕ್ಕೆ ಅಂತ ಹೇಳಿದ್ರೆ ಏನು ಅಂದ್ರೆ ಯುವಕರು ಹೆಚ್ಚಾಗಿದ್ದಾರೆ. ನಾವು ಈ ಯುವಕರಿಗೆ ಸರಿಯಾದ ದಾರಿಯನ್ನ ನಾವು ತೋರಿಸ್ಬೇಕಾಗಿದೆ, ಅವ್ರಿಗೆ ಒಂದು ಕೌಶಲ್ಯವನ್ನ ಕೊಡಬೇಕಾಗಿದೆ. ನನ್ಗೆ ನಾಳೆ ಎಲ್ಲರೂ ಕೂಡ ಕೆಲಸವನ್ನ ತಗೊಳ್ಳೋದಿಕ್ ಆಗದೆ ಇರ್ಬೋದು, ಆದ್ರೆ ಅವನು ಕೆಲಸವನ್ನ ಕೊಡೋ ರೀತಿನಲ್ಲಿ ಆಗ್ಬೇಕು, ಬೇರೆಯವರು ಕೂಡ ಒಂದು ಕೆಲಸವನ್ನ ಕೊಡೋದ್ ರೀತಿನಲ್ಲಿ ಆಗ್ಬೇಕು. ಬಹಳಷ್ಟು ಅವನ ಸುತ್ತಮುತ್ತಲೇ ಬಹಳಷ್ಟು ಅವಕಾಶಗಳು ಅವ್ರಿಗೆ ಇರುತ್ತೆ, ಆದ್ರೆ ಕೂಡ ಅವರು ಅದನ್ನ ಮಾಡೋದಿಕ್ಕೆ ಹೋಗೋದಿಲ್ಲ. ಇವತ್ತು ನಮ್ಮ ಮಾನ್ಯ ಸಚಿವರು ಕೂಡ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು, ಈ ಹಳ್ಳಿಯಿಂದ ಏನಕ್ಕೆ ಅರ್ಬನ್ಗೆ ಬರ್ತಾ ಇದ್ದಾರೆ, ಯಾವ್ದೋ ಒಂದು ವಾಚ್ಮನ್ ಕೆಲಸವನ್ನ ಮಾಡೋದಕ್ಕೆ ಬರ್ತಾ ಇದಾರೆ, ಆದ್ರೆ ಆ ಹಳ್ಳಿನಲ್ಲೇ ಕೂಡ ಅವನ ಜಮೀನಲ್ಲೇ ಅವನು ಸಂಪಾದನೆಯನ್ನ ಮಾಡ್ಬೋದು. ಆದ್ರೆ ಅದನ್ನೆಲ್ಲ ಕೂಡ ಬಿಟ್ಟು ಏನ್ ಬರ್ತಾ ಇದೆ, ಇಲ್ಲಿಗೆ ಒಂದು ಅರ್ಬನ್ಗೆ ಬಂದು ಒಂದು ಕೆಲಸವನ್ನ ಮಾಡೋದಕ್ಕೆ ಬರ್ತಾ ಇದೆ. ಇವೆಲ್ಲವನ್ನು ಕೂಡ ಒಂದು ಸಮಸ್ಯೆಗಳನ್ನ ನಾವು ಬಗೆಹರಿಸಬಹುದು ಯಾವಾಗ ಅವನಿಗೆ ಕೌಶಲ್ಯದ ನಾವು ತುಂಬ್ತೀವೋ, ಅವನಿಗೆ ಒಂದು ಸ್ಕಿಲ್ ಅನ್ನ ನಾವು ಕೊಡ್ತಾ ಹೋಗ್ತೀವೋ, ಆಗ ನಾವು ಅದನ್ನ ತುಂಬ್ತಾ ಹೋಗ್ಬೋದು. ತಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ವಿ, ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಒಂದು ದೇಶ ಎಷ್ಟು ಒಂದು ನೋವನ್ನ ಅನುಭವಿಸ್ತು. ನಾವು ನಮ್ಮ ಸುತ್ತಮುತ್ತ ವಾತಾವರಣ ಎಷ್ಟು ಭಯದ ವಾತಾವರಣ ಉಂಟಾಗಿತ್ತು. ನಮ್ಗೆ ಬೇಕಾಗಿದ್ದೇನು ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಮೊದಲನೇ ವೇವ್ ಆಗಿರ್ಬೋದು, ಸೆಕೆಂಡ್ ವೇವ್ ನಲ್ಲಿ ಆಗಿರ್ಬೋದು, ಈ ಒಂದು ಹೆಲ್ತ್ ಸೆಕ್ಟರ್ ನಲ್ಲಿ ಹೇಗೆ ಅದನ್ನ ಫೇಸ್ ಮಾಡ್ಬೇಕು ಅನ್ನೋದೇ ನಮ್ಗೆ ಒಂದು ಶಾರ್ಟೇಜ್ ಆಫ್ ಸ್ಟಾಫ್ ಅನ್ನ ನಾವು ನೋಡ್ತಾ ಹೋದ್ವಿ. ನಮ್ಗೆ ಯಾವುದೇ ರೀತಿಯಾದಂತ ಇವತ್ತು ಕೂಡ ನಾವು ಒಂದು ಮೆಮೊರಂಡಮ್ ಆಫ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡ್ವಿ. ಯಾರ ಜೊತೆ ಒಂದು ಅಪೋಲೋ ಮೆಡ್ಸ್ಕಿಲ್ಸ್ ಅವ್ರ ಜೊತೆ ಒಂದು MOU ನ ಮಾಡ್ಕೊಂಡ್ವಿ. ಏನು ಅಂತ ಹೇಳಿದ್ರೆ, ಈ ಕೆಳಗಡೆ ನಮ್ಮ ಯುವಕರಿಗೆ ಏನ್ ಮಾಡ್ಬೋದು, ಅವ್ರಿಗೆ ಒಂದು ಟ್ರೈನಿಂಗ್ ಅನ್ನ ಕೊಟ್ಟು, ಈಗ ಮುಂದಿನ ಅಲೆ ಏನಾದ್ರು ಬಂತು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಕೌಶಲ್ಯವನ್ನ ಕೊಟ್ಟು ಹೇಗೆ ಫೇಸ್ ಮಾಡ್ಬೋದು, ಒಂದು ಹಾಸ್ಪಿಟಲ್ಗಳಲ್ಲಿ ಹೇಗೆ ನೋಡ್ಬೋದು, ಸ್ಯಾನಿಟೈಸ್ ಅನ್ನ ಹೇಗೆ ಮಾಡುವಂಥದ್ದು, ಈ ರೀತಿಯಾದಂತ ಕೆಲವೊಂದು ಸ್ಕಿಲ್ಸ್ ಅನ್ನ, ಒಂದು ವ್ಯಾಕ್ಸಿನೇಷನ್ ಅನ್ನ ಕೊಡೋದು ಹೇಗೆ ಮಾಡ್ಬೋದು, ಈ ರೀತಿಯಾದಂತ ಕೆಲವೊಂದು ಕೌಶಲ್ಯಗಳನ್ನ ಅವ್ರಿಗೆ ತರಬೇತಿಯನ್ನ ಕೊಟ್ಟು ಮುಂದಿನ ಒಂದು ಏನಾದ್ರು ಸಮಸ್ಯೆ, ಮುಂದೆ ಈ ತರದ ಏನಾದ್ರು ಸಮಸ್ಯೆ ಬಂದ್ರೆ ಹೇಗೆ ಎದುರಿಸ್ಬೇಕು ಅನ್ನೋದಕ್ಕೆ ಬಹಳ ಅನುಕೂಲ ಆಗುತ್ತೆ ಅಂತ ಈ ಒಂದು MOU ಅನ್ನ ಕೂಡ ನಾವು ಇವತ್ತು ಮಾಡ್ಕೊಂಡಿದೀವಿ. ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಮುಂದೆ ನಿಮ್ಮ ಒಂದು ಪ್ಯಾನಲ್ ಡಿಸ್ಕಷನ್ ಕೂಡ ಇದೆ. ಮತ್ತೊಮ್ಮೆ ಎಲ್ರಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸಿ ವಿಶ್ವ ಕೌಶಲ್ಯ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ.
ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಅರ್ಥಪೂರ್ಣವಾದಂತಹ ಮಾಹಿತಿಯನ್ನು ನಮಗೆ ನೀಡಿದ್ದೀರಾ, ಧನ್ಯವಾದಗಳು ಸರ್. ಕಾರ್ಯಕ್ರಮವನ್ನ ಮುಂದೆ ಸಾಗುತ್ತಾ ಹೆಡ್ ಹೆಲ್ಡ್ ಹೈ ಈ ಸಂಸ್ಥೆಯ ಶ್ರೀಯುತ ಶ್ರವಣ್ ಶೆಟ್ಟಿ ಅವರು ಮುಂದಿನ ಕಾರ್ಯಕ್ರಮವನ್ನ ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ. ಧನ್ಯವಾದಗಳು ರಚನಾ ಅವರೇ. ಒಂದು ನಿಮಿಷ. Is my slide presentation visible? ಹಾ ಸರ್, ಕಾಣಿಸ್ತಿದೆ. Okay, okay. ಧನ್ಯವಾದ ರಚನಾ. ಸೊ ನಾನಿವತ್ತು ಹೆಡ್ ಅಂಡ್ ಐ ಪರವಾಗಿ ನಿಮ್ಮನ್ನ ಈ ಕೋಡ್ ಉನ್ನತಿ ಪ್ರಾಜೆಕ್ಟ್ ಅಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಕರಿಯರ್ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ಪ್ರೋಗ್ರಾಮ್ ಯಾವ್ದಿದೆ ಅದರ ಬಗ್ಗೆ ನಾನು ವಿವರಿಸ್ತೀನಿ. ಹೆಡ್ ಅಂಡ್ ಹೈ ಇಸ್ ಅ ರಿಜಿಸ್ಟರ್ಡ್ ನಾಟ್ ಫಾರ್ ಪ್ರಾಫಿಟ್ headquartered out of Bengaluru. We are a decade-old organization with our programs implemented across 22 states. Our programs focus on empowering youth with 21st century foundation skills, career pathways, entrepreneurship, and social innovation. ಸ್ವಾಗತ, ಎಲ್ರಿಗೂ ಸ್ವಾಗತ. ನಾನು ಹೆಡ್ ಅಂಡ್ ಹೈ ಜೊತೆಗೆ ಕರಿಯರ್ ಎಕ್ಸ್ಪರ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಇಂದಿನ ಎಜೆಂಡಾ ಅಂತ ನಾವು ನೋಡ್ಲಿಕ್ಕೆ ಹೋದಾಗ ಕನ್ಸಲ್ಟಿಂಗ್ ಕಂಪನಿ ಮೆಕೆನ್ಸಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಯಾವುದೇ ಒಂದು ಕಾರ್ಯಕ್ರಮ ಅಥವಾ ಒಂದು ಐಡಿಯಾ, ಒಂದು ಪ್ರೋಗ್ರಾಮ್ ನ ನಾವು ಕಮ್ಯುನಿಕೇಟ್ ಮಾಡುವಾಗ ಅದನ್ನ ಒಂದೇ ಸ್ಲೈಡ್ ಅಥವಾ ಒಂದೇ ಒಂದು ಪೇಜ್ ಅಲ್ಲಿ ಅದನ್ನ ಕಮ್ಯುನಿಕೇಟ್ ಮಾಡಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಈ ಒಂದು 10-15 ನಿಮಿಷ ನಾನು ನಿಮ್ಗೆ ಪ್ರೋಗ್ರಾಮ್ ಬಗ್ಗೆ ಮಾತಾಡುವಾಗ ನಾನು ಈ ಒಂದು ಎಕ್ಸ್ಪ್ಲನೇಷನ್ ನ ಮುಖಾಂತರವಾಗಿ ಈ 6 ಪ್ರಶ್ನೆಗಳನ್ನ ನಾನು ಉತ್ತರಿಸ್ತೇನೆ ಈ ಕಾರ್ಯಕ್ರಮದ ಬಗ್ಗೆ. ಅದರಿಂದಾಗಿ ನಿಮಗೆ ಡೆಪ್ತ್ ಮತ್ತೆ ವಿಡ್ತಲ್ಲಿ ಈ ಪ್ರೋಗ್ರಾಮ್ ಬಗ್ಗೆ ಅತಿ ಶೀಘ್ರದಲ್ಲಿ ಗೊತ್ತಾಗುತ್ತೆ. ಸೊ ನಾನು ಮೊದಲಾಗಿ ನಾವು ನೆಸೆಸಿಟಿ ಇಸ್ ಅ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತೀವಿ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅದರದ ಒಂದು ನೀಡ್ ಇರಬೇಕು. ಆ ನೀಡಿಂದಾಗಿ ನಮಗೆ ಮುಂದೆ ಹೋಗ್ಲಿಕ್ಕೆ ಆ ಪ್ರೋಗ್ರಾಮ್ ನ ಸಕ್ಸಸ್ಫುಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ. ಪ್ರತಾಪ್ ಅವರು ಹೇಳಿದ್ರು, ನಮ್ಮ ಯುವ ಜನರು ನಮ್ಮ ದೇಶದ ಆಸ್ತಿ ಅಂತ. ನಾವು ಸ್ಕೂಲಲ್ಲಿ ಕಲಿತಾ ಇರುವಾಗ ಮಾಸಿ ಕನ್ನಡದ ಆಸ್ತಿ ಅಂತ ಹೇಳ್ತಾ ಇದ್ವಿ. ಆದ್ರೆ ಈಗ ನಾವು ನೋಡಿದ್ರೆ ನಮ್ಮ ಯುವ ಜನರು ನಮ್ಮ ದೇಶದ ಆಸ್ತಿ. ಎಕನಾಮಿಸ್ಟ್ ಇದನ್ನ ಡೆಮೋಗ್ರಾಫಿಕ್ ಡಿವಿಡೆಂಟ್ ಅಂತ ಹೇಳ್ತಾರೆ. ನಾವು ನಮ್ಮ ದೇಶದಲ್ಲಿ ಈ ಕೊರೋನಾ ಮತ್ತೆ ಇತರ ಸಮಸ್ಯೆಗಳಿಂದಾಗಿ ಈಗ ಪ್ರಸ್ತುತವಾಗಿ ವಾಟ್ ವಿ ಆರ್ ಸೀಯಿಂಗ್ ಇಸ್ ಇನ್ಕ್ರೀಸಿಂಗ್ ಯೂತ್ ಎಂಪ್ಲಾಯ್ಮೆಂಟ್, ಯುವ ಜನರ ನಿರುದ್ಯೋಗತನ, ಹಾಗೂ ನಮ್ಮ ವರ್ಕ್ ಫೋರ್ಸ್ ಅಲ್ಲಿ ಸ್ತ್ರೀಯವರ ಸಹಭಾಗಿತ್ವ ಕಡಿಮೆ ಆಗಿದೆ. ಹಾಗೂ ಇದರಿಂದ ಇನ್ನೊಂದು ಸಮಸ್ಯೆ ಏನಂದ್ರೆ, ನಮ್ಮ ದೇಶದ ಸೈಜ್ ಸಿಕ್ಕಾಪಟ್ಟೆ, ಇಟ್ ಇಸ್ ರಿಯಲಿ ಬಿಗ್ ಅಂಡ್ ವಿ ಹ್ಯಾವ್ ಇಂಟೀರಿಯರ್ಸ್, ವಿ ಹ್ಯಾವ್ ರೂರಲ್ ಏರಿಯಾಸ್, ವಿ ಹ್ಯಾವ್ ಏರಿಯಾಸ್. ಸೊ ನಮ್ಮ ಇಡೀ ದೇಶದಲ್ಲಿ ಆಕ್ಸೆಸ್ ಕರಿಯರ್ ಗೈಡೆನ್ಸ್ ಗೆ, ಇನ್ಫಾರ್ಮ್ಡ್ ಕರಿಯರ್ ಗೈಡೆನ್ಸ್ ಮತ್ತೆ ಕೌನ್ಸಿಲಿಂಗ್ ಗೆ ಎಲ್ರಿಗೂ ಆಕ್ಸೆಸ್ ಇಲ್ಲ. ಇದನ್ನೆಲ್ಲ ನೋಡ್ಬಿಟ್ಟು UNDP, ಹೆಡ್ ಅಂಡ್ ಹೈ, UN ವಾಲಂಟಿಯರ್ಸ್ ಎಲ್ಲ ಒಟ್ಟುಗೂಡಿ ಬಂದು ನಮ್ಮ ಕರ್ನಾಟಕದ ಸರ್ಕಾರದ ಜೊತೆಗೆ ಒಂದು ಪ್ರೋಗ್ರಾಮ್ ಅನ್ನು ನಾವು ಕ್ರಿಯೇಟ್ ಮಾಡಿದೀವಿ. ಇದರಿಂದಾಗಿ ಈ ಸಮಸ್ಯೆಗಳನ್ನ ನಾವು ಅದನ್ನ ಅಡ್ರೆಸ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ನಮ್ಮ ಯುವಜನರು ನಮ್ಮ ದೇಶದ ಆಸ್ತಿ. ಇದರಿಂದಾಗಿ ವಿ ಕ್ಯಾನ್ ಡೆಫಿನೆಟ್ಲಿ ಬಿ ಒನ್ ಆಫ್ ದಿ ವರ್ಲ್ಡ್ಸ್ ಟಾಪ್ ಕಂಟ್ರೀಸ್. ಬನ್ನಿ ನೋಡೋಣ ಪ್ರಾಜೆಕ್ಟ್ ಕೋಡ್ ಉನ್ನತಿ ಬಗ್ಗೆ ಇನ್ನು ವಿವರಗಳನ್ನು ನೋಡೋಣ. ಸೊ ನಾನು ಹೇಳಿದ ತರ ಹಾಗೂ ರಚನಾ ಅವರು ಮುಂದೆ ಎಕ್ಸ್ಪ್ಲೇನ್ ಮಾಡಿದ ತರ ಹಲವಾರು ಸಂಸ್ಥೆಗಳು ಒಟ್ಟುಗೂಡಿ ಬಂದು ಈ ಕಾರ್ಯಕ್ರಮವನ್ನ ನಾವು ಕಾನ್ಸೆಪ್ಚುಲಿ ಡೆವಲಪ್ ಮಾಡಿದ್ದೇವೆ. ಈ ಪ್ರೋಗ್ರಾಮ್ ನ ನಾವು ನೋಡಿದಾಗ ಇದರದ್ದು ಲರ್ನಿಂಗ್ ಅಂತ ನಾವು ಹೇಳುವಾಗ ಬೇರೆ ಬೇರೆ ಪೆಡಗಾಗಿ ಇದೆ. ಸೊ ನಾವು ಎಲ್ಲಾ ರೀತಿಯಲ್ಲಿ ನೋಡಿದ್ರೆ ಇದು ಬ್ಲೆಂಡೆಡ್ ಲರ್ನಿಂಗ್. ನಾವು ಈ ಒಂದು ಕೋವಿಡ್ ಸಿಚುವೇಶನ್ ಅರ್ಥ ಮಾಡಿಕೊಂಡು ಈ ಪ್ರೋಗ್ರಾಮ್ ಅನ್ನ ನಾವು ಆನ್ಲೈನ್ ಮತ್ತೆ ಆಫ್ಲೈನ್ ಎರಡು ಸಮರ್ಥವಾಗಿ ನಡ್ಸ್ಕೊಡ್ಲಿಕ್ಕೆ ನಾವು ಡಿಸೈನ್ ಮಾಡಿದೀವಿ. ಸೊ ಅದರಿಂದಾಗಿ ಈ ಪ್ರೋಗ್ರಾಮ್ ಇಂದ ನಮ್ಮ ಯುವ ಜನರು ಈ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಿದಾಗ when they go through this program over a year's time, ಅವರಲ್ಲಿ ಸಾಫ್ಟ್ ಸ್ಕಿಲ್ಸ್, ಎಂಪ್ಲಾಯಬಿಲಿಟಿ ಸ್ಕಿಲ್ಸ್, ಎಂಟರ್ಪ್ರಿನರಿಯಲ್ ಸ್ಕಿಲ್ಸ್, 21st century ಸ್ಕಿಲ್ಸ್ ಇದೆಲ್ಲವನ್ನು ನಾವು ಸಮರ್ಥವಾಗಿ ಡೆವಲಪ್ ಮಾಡ್ಲಿಕ್ಕೆ ಆಗುತ್ತೆ. ಈಗ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇರುವ ನಮ್ಮ ಯುವ ಜನರು, ಅದು ಈ 3 ಡಿಸ್ಟ್ರಿಕ್ಟ್ ಅಲ್ಲಿರುವ ಯುವ ಜನರು, ಅವರ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳಿವೆ ಈ ಕಾರ್ಯಕ್ರಮದ ಬಗ್ಗೆ. ಒಂದು, ಈ ಕಾರ್ಯಕ್ರಮದಿಂದಾಗಿ ನನ್ನಲ್ಲಿ ಏನು ಸಾಮರ್ಥ್ಯವನ್ನು ನಾನು ಸ್ಟ್ರೆಂಥನ್ ಮಾಡ್ಕೊಳ್ಬಹುದು, ನನ್ನ ಕೇಪಬಿಲಿಟೀಸ್ ಹೇಗೆ ಡೆವಲಪ್ ಮಾಡಬಹುದು, ಇದರಿಂದಾಗಿ ನಾನು ನೆಕ್ಸ್ಟ್ ಸ್ಟೆಪ್ಸ್ ಏನ್ ತಗೊಳ್ಬಹುದು.
ನಾನು ಏನ್ ಮಾಡ್ತಾ ಇದ್ದೀನಿ ಅದರಿಂದ ನನಗೆ ಫ್ಯೂಚರ್ ಅಲ್ಲಿ ಯಾವ ರೀತಿ ಪೊಟೆನ್ಶಿಯಲ್ ಇದೆ, ಅವಕಾಶಗಳಿದೆ ಅಂತ ನೋಡ್ಲಿಕ್ಕೆ, ಮತ್ತೆ ನನ್ನ ವೈಯಕ್ತಿಕವಾದ ಇಂಡಿವಿಜುವಲ್ ಕರಿಯರ್ ಗೋಲ್ಸ್ ಏನಿದೆ ಅದನ್ನ ನಾನು ಹೇಗೆ ಲೆವರೇಜ್ ಮಾಡಬಹುದು, ದಿನನಿತ್ಯ ನಾನು ಯಾವ ರೀತಿ ಹ್ಯಾಬಿಟ್ಸ್ ಅನ್ನ ಡೆವಲಪ್ ಮಾಡಿದ್ರೆ ನಾನು ನನ್ನ ಒಂದು ವೃತ್ತಿಯಲ್ಲಿ ನಾನು ಡೆವಲಪ್ ಆಗ್ಬಹುದು. ಈ ಪ್ರೋಗ್ರಾಮ್ ಯಾರಿಗಾಗಿ ಬೆಳೆಸಿದೀವಿ, ರಚನಾ ಅವರು ಪ್ರೋಗ್ರಾಮ್ ಇದ್ದು ಬಿಗಿನಿಂಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ 3 ಡಿಸ್ಟ್ರಿಕ್ಟ್ ಅನ್ನು ನಾವು ಫೋಕಸ್ ಮಾಡಿದ್ದೀವಿ. ಇದಕ್ಕಾಗಿ ಸ್ಪಷ್ಟವಾಗಿ 1 ವರ್ಷದಲ್ಲಿ ನಾವು ಕೆಲವು ಮೈಲ್ ಸ್ಟೋನ್ಸ್ ನ ಇಟ್ಟಿದ್ದೇವೆ. ಯಾಕಂದ್ರೆ ಡಿಪಾರ್ಟ್ ಎಂಬ ಕಂಪನಿ ಅವರು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಲ್ಲಿ ಪೈನಿಯರ್ ಆಗ್ಬಿಟ್ಟು ಅವ್ರು ಹೇಳ್ತಾರೆ ದ ಕ್ವಾಲಿಟಿ ಆಫ್ ಎನಿಥಿಂಗ್ ವಿ ಮಾನಿಟರ್ ಇಂಪ್ರೂವ್ಸ್ ಅಂತ. ಅದನ್ನು ನಾವು ಇಟ್ಕೊಂಡು ನಾವು ಗುರಿಯನ್ನು ಇಟ್ಟಿದ್ದೀವಿ. ನಮ್ಮ ಈ 3 ಡಿಸ್ಟ್ರಿಕ್ಟ್ ಅಲ್ಲಿ ITI, PUC, ಪಾಲಿಟೆಕ್ನಿಕ್ ಮತ್ತೆ ಡಿಗ್ರಿ ಸ್ಟೂಡೆಂಟ್ಸ್ ಅವರೆಲ್ಲ ಸೇರಿಸ್ಕೊಂಡು ಅವರಲ್ಲಿ 12,000 ಯುವ ಜನರು ಕರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಹೊರಗೆ ಬರ್ತಾರೆ. ಅದಲ್ಲದೆ ಈ ಡಿಸ್ಟ್ರಿಕ್ಟ್ಸ್ ಅಲ್ಲಿ 8,000 ಯುವ ಜನರು ಎಂಪ್ಲಾಯಬಿಲಿಟಿ ಮತ್ತೆ 21st ಸೆಂಚುರಿ ಸ್ಕಿಲ್ಸ್ ಪ್ರೋಗ್ರಾಮ್ ದೇ ವಿಲ್ ಗೋ ಥ್ರೂ ಇಟ್. ಹಾಗೂ ಇದರಲ್ಲಿ ವೈಯಕ್ತಿಕ ಚಾಯ್ಸ್ ಇಂಟೆನ್ಷನ್ ಇಂದಾಗಿ 800 ಯುವ ಜನರಿಗೆ ಅವಕಾಶ ನೀಡಲಾಗುತ್ತದೆ ಅಪ್ರೆಂಟಿಸ್ಶಿಪ್ ಮತ್ತೆ ಇಂಟರ್ನ್ಶಿಪ್ ಅವಕಾಶಗಳಿಗೆ. ಅದು ನಾವು ಈ ಪ್ರೋಗ್ರಾಮ್ ಅಲ್ಲಿ ಲೋಕಲ್ ಏರಿಯಾ ಪಾರ್ಟ್ನರ್ಶಿಪ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ನಾವು ರಾಯಚೂರಲ್ಲಿ ಇರುವ ಯುವ ಜನರನ್ನ ನಾವು ಬೆಂಗಳೂರಿಗೆ ಬಂದು ಅವ್ರ ಇಂಟರ್ನ್ಶಿಪ್ ಅಪ್ರೆಂಟಿಸ್ಶಿಪ್ ಮಾಡ್ಬೇಕಂತ ನಾವು ಹೇಳ್ತಾ ಇಲ್ಲ. ನಾವು ಸೆನ್ಸಿಟಿವ್ ಆಗಿ ನೋಡ್ತಾ ಇದ್ದೀವಿ. ಕೋವಿಡ್ ಇಂದಾಗಿ ಈ ವಾತಾವರಣದಿಂದ ಅವರೇ ಡಿಸ್ಟ್ರಿಕ್ಟ್ ಅಲ್ಲಿ ಅಪ್ರೆಂಟಿಸ್ಶಿಪ್ ಇಂಟರ್ನ್ಶಿಪ್ ಹೇಗೆ ಅವರು ಅದರಲ್ಲಿ ಭಾಗವಹಿಸಿ ಅವರನ್ನ ಡೆವಲಪ್ ಮಾಡಬಹುದು ಅಂತ ನಾವು ಅದರ ಬಗ್ಗೆ ಎಫರ್ಟ್ ಅನ್ನ ಹಾಕಿದ್ದೀವಿ. ಸೊ ಈಗ ಕರಿಯರ್ ಗೈಡೆನ್ಸ್ ಕೌನ್ಸಿಲಿಂಗ್ ಅಂದ್ರೆ ಏನು? ಕರಿಯರ್ ಗೈಡೆನ್ಸ್ ಮತ್ತೆ ಕೌನ್ಸಿಲಿಂಗ್ ನಾವು ನಮ್ಮ ಡಿಸೈನ್ ಅಲ್ಲಿ ನಾವು ಏನ್ ಮಾಡಿದೀವಿ ಅಂದ್ರೆ ಲಾರ್ಜ್ ಗ್ರೂಪ್ ಇಂಟರ್ವೆನ್ಷನ್ಸ್ ನಾವು ಇಟ್ಕೊಂಡಿದೀವಿ. ಅದಲ್ಲದೆ ಚಿಕ್ಕ ಚಿಕ್ಕ ಗುಂಪಲ್ಲಿ ಸಹ ಆ ಗುಂಪಲ್ಲಿರುವ ಸ್ಟೂಡೆಂಟ್ಸ್ ಇದು ಏನು ಇಂಟ್ರೆಸ್ಟ್ ಇದೆ, ಅಭಿರುಚಿ ಇದೆ, ಅವರಿಗೆ ಏನು ಪ್ರಶ್ನೆ ಇರ್ಬೋದು, ಅವ್ರದ್ದು ಏನು ಫಿಯರ್ಸ್ ಇರ್ಬೋದು, ಅದನ್ನ ಅಡ್ರೆಸ್ ಮಾಡ್ಲಿಕ್ಕೆ ನಾವು ಲಾರ್ಜ್ ಕ್ಲಾಸಸ್ ಮಾಡ್ತಾ ಇದೀವಿ, ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದೀವಿ. ಹಾಗೂ 1-on-1 ಕರಿಯರ್ ಕೌನ್ಸಿಲಿಂಗ್ ಕೋಚಿಂಗ್ ಸಹ ನಾವು ಆಸ್ಪದವನ್ನ ಡಿಸೈನ್ ಮಾಡಿದೀವಿ. ಈಗ ಸ್ಪೆಸಿಫಿಕ್ ಆಗಿ ನಮ್ಮ ಪ್ರೋಗ್ರಾಮ್ ಅಬ್ಜೆಕ್ಟಿವ್ಸ್ ಅನ್ನು ನೀವು ನೋಡ್ತಾ ಇದ್ದೀರಿ. ಈಗ ನಮ್ಮ ಪ್ರಾಜೆಕ್ಟ್ ಅಲ್ಲಿ 3 ಫೋಕಸ್ ಏರಿಯಾಸ್ ಅಂದ್ರೆ ನಾವು ಫೋಕಸ್ ಮಾಡ್ತಾ ಇರೋದು ಏನಂದ್ರೆ, ಒಂದಂದ್ರೆ ಮನಸ್ಥಿತಿ. ಯಾವುದೇ ಒಂದು ವ್ಯಕ್ತಿ ಅವರ ಕರಿಯರ್ ಅವರೇ ಸೆಲ್ಫ್ ಮ್ಯಾನೇಜ್ ಮಾಡ್ಲಿಕ್ಕೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇರೋದು ಮನಸ್ಥಿತಿ. ಆ ಮನಸ್ಥಿತಿನ ನಾವು ಅವರಲ್ಲಿ ನಾನು ಮಾಡಬಲ್ಲೆ ಎಂಬ ಒಂದು ನಂಬಿಕೆಯನ್ನ ತುಂಬಿಸ್ಲಿಕ್ಕೆ ನಾವು ಈ ಪ್ರೋಗ್ರಾಮ್ ಅನ್ನ ಡಿಸೈನ್ ಮಾಡಿದ್ದೀವಿ. ಅದಲ್ಲದೆ ಅವರ ಕೌಶಲ್ಯತೆಯನ್ನು ಹೇಗೆ ನಾವು ಅದನ್ನ ಡೆವಲಪ್ ಮಾಡಿ ಇಂಡಿಪೆಂಡೆಂಟ್ಲಿ ಕೌಶಲ್ಯತೆ ಅಲ್ಲ, ವರ್ಕ್ ಫೋರ್ಸ್ಗೆ ಅವರು ವರ್ಕ್ ರೆಡಿ ಆಗ್ಲಿಕ್ಕೆ ನಾವು ಅವರ ಕೌಶಲ್ಯತೆಯನ್ನ ಡೆವಲಪ್ ಮಾಡ್ತಾ ಇದ್ದೀವಿ. ಮೂರನೇದಂದ್ರೆ ಪ್ರಮುಖ ಉದ್ದೇಶ, ಹಲವಾರು ಉದ್ದೇಶಗಳ ಪ್ರಮುಖ ಉದ್ದೇಶ ಏನಂದ್ರೆ ನಾವು ಲಾಂಗ್ ಟರ್ಮ್ ಆಗಿ ಯೋಚನೆ ಮಾಡ್ತಾ ಇದ್ದೀವಿ. ನಾವು ಬೇರೆ ಪ್ರೋಗ್ರಾಮ್ಸ್ ತರ ಬರೀ 1 ವರ್ಷ ಕರಿಯರ್ ಕೋಚಿಂಗ್ ಮಾಡಿ ಕಂಟಿನ್ಯೂಟಿ ಇಲ್ದೇ ಇರೋ ತರ ನಾವು ನೋಡ್ತಾ ಇಲ್ಲ, ಲಾಂಗ್ ಟರ್ಮ್ ಆಗಿ ನೋಡ್ತಾ ಇದ್ದೀವಿ. ಸೊ ನಾವು ಈ ಫೇಸ್ 1 ಅಲ್ಲಿ ಕರಿಯರ್ ಕೋಚಸ್ ಪ್ರೈಮರಿ ಪೊಸಿಷನ್ ತಕೊಂಡು ಅವರು ನೋಡಲ್ ಆಫೀಸರ್ಸ್ ಮತ್ತೆ NSS ಆಫೀಸರ್ ಜೊತೆಯಾಗಿ ಕೆಲಸ ಮಾಡಿ ಇನ್ಸ್ಟಿಟ್ಯೂಷನ್ ಕೆಪಾಸಿಟೀಸ್ ಬಿಲ್ಡ್ ಮಾಡ್ತಾ ಇದ್ದೀವಿ. ಹಾಗಲ್ಲದೆ ನಮ್ಮ ಗುರಿ ಏನಂದ್ರೆ ನೆಕ್ಸ್ಟ್ ವರ್ಷದಿಂದ ನಮ್ಮ NSS ನೋಡಲ್ ಆಫೀಸರ್ಸ್ ಈ ಕಾರ್ಯಕ್ರಮವನ್ನ ಮುಂದೆ ತಕೊಂಡು ಹೋಗುವ ಒಂದು ಮಾದರಿಯಲ್ಲಿ ನಾವು ಕೆಪಾಸಿಟಿ ಬಿಲ್ಡಿಂಗ್ ಅನ್ನ ನಾವು ಡಿಸೈನ್ ಮಾಡಿದ್ದೀವಿ. ಈಗ ಎಲ್ಲರಿಗಿಂತ ಪ್ರಮುಖವಾದದ್ದು ನಮ್ಮ ಸ್ಟೂಡೆಂಟ್ಸ್ ಗೆ ಏನ್ ಬೆನಿಫಿಟ್ಸ್ ಇದೆ ಅಂತ. ಸೊ ನಮ್ಮ ಯುವಕರು, ನಮ್ಮ ಯುವಜನರು ಈ ಕಾರ್ಯಕ್ರಮವನ್ನು ನೋಡ್ತಾ ಹಾಗೂ ಅಧ್ಯಾಪಕರು ಆಲೋಚನೆ ನೋಡ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಏನ್ ಸಿಗುತ್ತೆ ಈ ಕಾರ್ಯಕ್ರಮದಿಂದ, ಅವರಿಗೆ ಏನೆಲ್ಲ ಅಡ್ವಾಂಟೇಜಸ್ ಸಿಗುತ್ತೆ ಅಂತ. ಸೊ ಡೆಫಿನೆಟ್ ಆಗಿ ಅವರಿಗೆ ಹಲವಾರು ಕರಿಯರ್ಸ್ ಬಗ್ಗೆ ಅವರಿಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಅದಲ್ಲದೆ ನಾವು ಈ ಕೋಡ್ ಉನ್ನತಿ ಅನ್ನೋ ಒಂದು ಆಪ್ ಇಂದಾಗಿ ಸ್ಟೂಡೆಂಟ್ಸ್ ಹಾಗೂ ಅಧ್ಯಾಪಕರಿಗೆ ಡೈರೆಕ್ಟ್ ಆಕ್ಸೆಸ್, ಅಧ್ಯಾಪಕರಿಂದ NSS ನೋಡಲ್ ಆಫೀಸರ್ಸ್ ಮತ್ತೆ ಕರಿಯರ್ ಕೋಚಸ್ಗೆ ಡೈರೆಕ್ಟ್ ಆಕ್ಸೆಸ್ ಇದೆ. ಅದಲ್ಲದೆ ಈ ಸೆಲ್ಫ್ ವರ್ಕ್ ಶೀಟ್ಸ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಈ ಸ್ಟೂಡೆಂಟ್ಸ್ ಅವರಷ್ಟಕ್ಕೆ ಕೋಡ್ ಉನ್ನತಿ ಆ್ಯಪಿಗೆ ಹೋಗ್ಬಿಟ್ಟು ಈ ವರ್ಕ್ ಶೀಟ್ಸ್ ನ ತಕೊಂಡು ಅವರಷ್ಟಕ್ಕೆ ಅದರ ಮೇಲೆ ಕೆಲಸ ಮಾಡಿ ಅವ್ರ ಬಗ್ಗೆ ಸೆಲ್ಫ್ ಅವೇರ್ನೆಸ್ ಬಿಲ್ಡ್ ಮಾಡಿಕೊಂಡು ಅದರಿಂದಾಗಿ ಅವರ ಕರಿಯರ್ ಪಾತ್ವೇಸ್ ನ ಅವರು ಇನ್ವಾಲ್ವ್ಡ್ ಮ್ಯಾನರ್ ಅಲ್ಲಿ ಪ್ಲಾನ್ ಮಾಡಬಹುದು. ಇದು ಮೊಬೈಲ್ ಫ್ರೆಂಡ್ಲಿ ಆಗಿದೆ. ಸೊ ಇದರಿಂದಾಗಿ ಅವರಿಗೆ ಸಾಕಷ್ಟು ಸಪೋರ್ಟ್ ಸಿಗುತ್ತೆ. ಇನ್ನೊಂದು ಪ್ರಮುಖವಾದ ಎಲಿಮೆಂಟ್ಸ್, ಉಳಿದಿದ್ದ ಎಲಿಮೆಂಟ್ಸ್ ನೀವು ನೋಡ್ತಾ ಇದ್ದೀರಿ. ನನಗೆ ಕೊಟ್ಟಿರುವ ಸಮಯದಲ್ಲಿ ನಾನು ಪ್ರಮುಖವಾಗಿ ವಾಲಂಟಿಯರಿಂಗ್ ಸೆಷನ್ಸ್ ಬೈ ಕಾರ್ಪೊರೇಟ್ ಎಂಪ್ಲಾಯೀಸ್ ಬಗ್ಗೆ
ಒಂದು ನಿಮಿಷ ಫೋಕಸ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಾವು ಈ ವಾಲಂಟಿಯರಿಂಗ್ ಸೆಷನ್ಸ್ ಇಂದಾಗಿ ಏನಾಗುತ್ತೆ ಅಂದ್ರೆ, ಕಾರ್ಪೊರೇಟ್ಸ್ ಅಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ, ಅವರು ಬೈ ಚಾಯ್ಸ್ ಬಂದ್ಬಿಟ್ಟು ನಮ್ಮ ಈ 3 ಡಿಸ್ಟ್ರಿಕ್ಟ್ ಅಲ್ಲಿ ಯುವಕರ ಜೊತೆಗೆ ಯುವ ಜನರ ಜೊತೆಗೆ ಅವರು ವಾಲಂಟಿಯರಿಂಗ್ ಸೆಷನ್ಸ್ ಮಾಡಿ ಅವರನ್ನ ಮೆಂಟರ್ ಮಾಡ್ತಾರೆ. ಇದರಿಂದಾಗಿ ಸ್ಟೂಡೆಂಟ್ಸ್ ಗೆ ಗೊತ್ತಾಗುತ್ತೆ ಅವರು ವಿದ್ಯಾರ್ಥಿ, ಈ ಕಾರ್ಪೊರೇಟ್ ಎಂಪ್ಲಾಯೀಸ್ ವಿದ್ಯಾರ್ಥಿಗಳ ಆದಾಗ ಅವರು ಯಾವ ರೀತಿಯಲ್ಲಿ ಪ್ರಿಪೇರ್ ಮಾಡಿದ್ರು, ಅದಲ್ಲದೆ ಈಗ ಅವ್ರು ವರ್ಕ್ ಫೋರ್ಸ್ ಅಲ್ಲಿ ಇರೋದ್ರಿಂದ ಅವ್ರ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಅವರಿಗೆ ಹೇಳಿ ಆ ಗ್ಯಾಪ್ ಅನ್ನ ಫಿಲ್ ಮಾಡಿ ಅವರು ಸ್ಪೆಸಿಫಿಕ್ ಆಗಿ ಪ್ರಿಪೇರ್ ಮಾಡಿ ಯಾವ ಸೆಕ್ಟರ್ ಯಾವ ಜಾಬಿಗೆ ಅವರಿಗೆ ಹೋಗ್ಲಿಕ್ಕೆ ಉದ್ದೇಶ ಇದೆ ಅದಕ್ಕೆ ಅವರು ಯುವ ಜನರು ಪ್ರಿಪೇರ್ ಮಾಡಿ ಹೋಗ್ಬಹುದು. ಸೊ ಅದಲ್ಲದೆ ಅಫ್ಕೋರ್ಸ್ ಆನ್ಲೈನ್ ಸೆಷನ್ಸ್ ಮತ್ತೆ ವಿಡಿಯೋಸ್ ಡೆಫಿನೆಟ್ಲಿ ಇದೆ. ಅಪ್ರೆಂಟಿಸ್ಶಿಪ್ ಮತ್ತೆ ಇಂಟರ್ನ್ಶಿಪ್ ಪ್ರಮುಖವಾಗಿದೆ, ಅದು ನಾವು ಮಾತಾಡಿದ್ದೀವಿ. ಸೊ ಪೀಪಲ್ ಸಪೋರ್ಟ್ ವಾಟ್ ದೇ ಹೆಲ್ಪ್ ಕ್ರಿಯೇಟ್ ಅಂತ ಮೋಟಿವೇಶನಲ್ ಸ್ಪೀಕರ್ ಡೇಲ್ ಕಾರಂಜಿ ಅವರು ಹೇಳಿದ್ದಾರೆ. ಸೊ ನಮಗೆ ಪ್ರಮುಖವಾದ ಸಪೋರ್ಟ್ ಅಂದ್ರೆ ನಮ್ಮ ಕರಿಯರ್ ಕೋಚಸ್ ಮತ್ತೆ ನಮ್ಮ ಕಾಲೇಜಲ್ಲಿರೋ NSS ಮತ್ತೆ ನೋಡಲ್ ಆಫೀಸರ್ಸ್. ನಾವು ಅವರಿಗೆ ಸಹ ಈ ಪ್ರೋಗ್ರಾಮು ಅವರಿಗೆ ಅವ್ರು ಸಾಕಷ್ಟು ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅದನ್ನ ಅರ್ಥ ಮಾಡ್ಕೊಂಡು UNDP ಹೆಡೆಲ್ಡ್ ಮತ್ತೆ ಉಳಿದ ಸ್ಟೇಕ್ ಹೋಲ್ಡರ್ಸ್ ಒಟ್ಟಿಗೆ ಡಿಸೈನ್ ಮಾಡುವಾಗ ತುಂಬಾ ಸಿಂಪಲ್ ಆಗಿ ತುಂಬಾ ಈಸಿಯಾಗಿ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಹ್ಯೂಮನ್ ಡಿಸೈನ್ ಅನ್ನು ಉಪಯೋಗಿಸ್ಕೊಂಡು ಅವರಿಗೆ ಸಹ ಈ ಕಾರ್ಯಕ್ರಮವನ್ನು ಅತಿ ಕಡಿಮೆ ಸಮಯದಲ್ಲಿ ಅವರು ಈ ಕಾರ್ಯಕ್ರಮ ಅರ್ಥ ಮಾಡಿಕೊಂಡು ಅವರು ಈ ಕಾರ್ಯಕ್ರಮವನ್ನ ಸ್ಟೂಡೆಂಟ್ಸ್ ಗೆ ನಿರ್ವಹಣೆ ಮಾಡ್ಲಿಕ್ಕೆ ಹಾಗೂ ಸಪೋರ್ಟ್ ಮಾಡ್ಲಿಕ್ಕೆ ನಾವು ಸಪೋರ್ಟ್ ಮಾಡಿದ್ದೀವಿ. ಮುಂಚೆ ಹೇಳಿದ ತರ ಕೋಡ್ ಉನ್ನತಿ ಆಪ್ ಇಸ್ ಒನ್ ಆಫ್ ದಿ ಸ್ಟ್ರಾಂಗ್ ಫೀಚರ್ಸ್ ಆಫ್ ದಿ ಪ್ರೋಗ್ರಾಮ್. ಅಧ್ಯಾಪಕರಿಗೆ ಸಹ ಸೆಲ್ಫ್ ಲರ್ನಿಂಗ್ ಹ್ಯಾಂಡ್ಔಟ್ಸ್ ಇದೆ ಹಾಗೂ ಸ್ಪೆಸಿಫಿಕ್ ಆಗಿ ಡೀಟೇಲ್ಡ್ ಆಗಿ ಹ್ಯಾಂಡ್ ಬುಕ್ ನ ನಾವು ಕ್ರಿಯೇಟ್ ಮಾಡಿದ್ದೀವಿ ನಮ್ಮ ಟೀಚರ್ಸ್ ಮತ್ತೆ ನೋಡಲ್ ಆಫೀಸರ್ಸ್ ಗೆ. ಇದರಲ್ಲಿ ಡೀಟೇಲ್ ಆಗಿ ಆಕ್ಟಿವಿಟೀಸ್ ಹೇಗೆ ಆಕ್ಟಿವಿಟೀಸ್ ನ ಕಂಡಕ್ಟ್ ಮಾಡಬೇಕು, ಏನ್ ರಿಸೋರ್ಸಸ್, ಆನ್ಲೈನ್ ಸೆಷನ್ ಮಾಡ್ತಾ ಇದ್ರೆ ಆಫ್ಲೈನ್ ಸೆಷನ್ ಮಾಡ್ತಾ ಇದ್ರೆ ಯಾವ ರೀತಿಯಲ್ಲಿ ನಾವು ಬ್ಲೆಂಡೆಡ್ ಲರ್ನಿಂಗ್ ಉಪಯೋಗಿಸ್ತಾ ಇದೀವಿ ಅಂತ ನಾವು ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೇವೆ. ಅದಲ್ಲದೆ ಟೈಮ್ಲಿ ಆಗಿ ನಾವು ಸಪೋರ್ಟ್ ಸೆಷನ್ಸ್ ಅನ್ನ ಕಂಡಕ್ಟ್ ಮಾಡ್ತೀವಿ UNDP ಮತ್ತೆ ಹೆಡೆಲ್ಡ್ ಇಂದ ನಮ್ಮ ನೋಡಲ್ ಆಫೀಸರ್ಸ್ ಗೆ. ಈಗಾಗಲೇ ಹಲವಾರು ಕಾರ್ಯಕ್ರಮಗಳು ನಾವು ಈಗಾಗಲೇ ರೋಲ್ ಔಟ್ ಮಾಡಿದ್ದೀವಿ. ಇನ್ನೂ ಪ್ರೋಗ್ರಾಮ್ಸ್ ಅನ್ನ ನಾವು ಮಾಡ್ತಾ ಇದೀವಿ ಶೆಡ್ಯೂಲ್ ಪ್ರಕಾರ. ಸೊ ನಮ್ಮ ಕಾಂಟೆಂಟ್ ಫ್ರೇಮ್ವರ್ಕ್ ಪ್ರಕಾರವಾಗಿ ನಾವು ನೋಡಿದ್ರೆ ನಾವು ಎಲ್ಲ ಈ ಪ್ರಿ ಯೂನಿವರ್ಸಿಟಿ, ITI, ಪಾಲಿಟೆಕ್ನಿಕ್ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಅನ್ನು ನೋಡಿದಾಗ ನಾವು ಈ 3 ಕಾಂಪೊನೆಂಟ್ ಮೇಲೆ ಫೋಕಸ್ ಮಾಡಿದ್ದೀವಿ. ಎಂಪ್ಲಾಯಬಿಲಿಟಿ ಸ್ಕಿಲ್ಸ್, 21st ಸೆಂಚುರಿ ಸ್ಕಿಲ್ಸ್ ಮತ್ತೆ ಕರಿಯರ್ ಗೈಡೆನ್ಸ್ ಮತ್ತೆ ಕೌನ್ಸಿಲಿಂಗ್ ಬಗ್ಗೆ. ಈಗ ನಾವು ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಇದು ಆಸ್ಪಿರೇಷನ್ಸ್, ಚಾಲೆಂಜ್, ಡೇ ಟು ಡೇ ಲೈಫ್ ಅಲ್ಲಿ ಯಾವ ರೀತಿಯಲ್ಲಿ ಅಕಾಡೆಮಿಕ್ ಶೆಡ್ಯೂಲ್ ಇದೆ ಇದನ್ನ ಎಲ್ಲವನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡಿ ಈ ಪ್ರೋಗ್ರಾಮ್ ನ ಪ್ಲಾನ್ ಮಾಡಿದ್ದೀವಿ. ಸೊ ಎಲ್ಲದಕ್ಕೆ ನಾವು ಬಫರ್ ಅನ್ನ ಇಟ್ಟು ಸಾಕಷ್ಟು ಪ್ಲಾನಿಂಗ್ ಇಂದ ಇದನ್ನ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸೊ ಈಗ ನಿಮ್ಮೆಲ್ಲರಲ್ಲಿ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿದೆ, ಕಾರ್ಯಕ್ರಮದ ಓವರ್ ಆಲ್ ಆಬ್ಜೆಕ್ಟಿವ್ಸ್ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಹಾಗೂ ಕೋಡ್ ಉನ್ನತಿ ಆಪ್ ಮತ್ತೆ ಬೇರೆ ಅಂಶಗಳು ಏನಿದೆ ಅಂತ ನಿಮ್ಗೆ ಈಗ ಗೊತ್ತಾಗಿದೆ. ಇದರಲ್ಲಿ ಪ್ರಮುಖವಾಗಿ ನಮ್ಮ ಕರಿಯರ್ ಕೋಚಸ್ ಯಾವ ಟಾಸ್ಕ್ ಅಲ್ಲಿ ಯಾವ ಈ ಪ್ರಾಜೆಕ್ಟ್ ಲೈಫ್ ಸೈಕಲ್ ಅಲ್ಲಿ ಫೇಸಸ್ ಅಲ್ಲಿ ಯಾವ ರೀತಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಒಂದು ಗ್ಲಿಮ್ಸ್ ಅನ್ನ ಕೊಡ್ತಾ ಇದೀವಿ ನಾವು ಇಲ್ಲಿ. ನಮ್ಮ ಕರಿಯರ್ ಕೋಚಸ್ ಎಲ್ಲ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಿ ಇನ್ಸ್ಟಿಟ್ಯೂಷನ್ ಜೊತೆಗೆ ಬ್ರಿಡ್ಜ್ ಆಗಿ ಅವರು ಕೆಲಸ ಮಾಡ್ತಾರೆ. ರಿಜಿಸ್ಟ್ರೇಷನ್ ಆಕ್ಟಿವಿಟಿಯಿಂದ ಹಿಡಿದು ಓರಿಯಂಟೇಷನ್ ಇಂದ ಹಿಡಿದು ಹಾಗೂ ಪ್ರತಿಯೊಂದು ಕಾಲೇಜಲ್ಲಿ ಗೆಸ್ಟ್ ಲೆಕ್ಚರ್ಸ್ ಅನ್ನ ಅವರು ಸಹ ಕೋಆರ್ಡಿನೇಟ್ ಮಾಡಿ ಅರೇಂಜ್ ಮಾಡ್ತಾರೆ. ನಮ್ಮ ಬ್ಯಾಕ್ ಎಂಡ್ ಟೀಮ್ ಅದನ್ನ ಸಪೋರ್ಟ್ ಮಾಡುತ್ತೆ. ಹಾಗೂ ನಾವು ಮುಂಚೆ ಮಾತಾಡಿದ ತರ ಅಪ್ರೆಂಟಿಸ್ಶಿಪ್ ಮತ್ತೆ ಇಂಟರ್ನ್ಶಿಪ್ ಸಾಕಷ್ಟು ಇಂಪಾರ್ಟೆಂಟ್ ಆಗಿದೆ. ರಿಸರ್ಚ್ ಪ್ರಕಾರ ಯಾವುದೇ ಒಂದು ಸ್ಟೂಡೆಂಟ್ಸ್ ಇಂಟರ್ನ್ಶಿಪ್ ಅಥವಾ ಅಪ್ರೆಂಟಿಸ್ಶಿಪ್ ಗೆ ಹೋದಾಗ ಅವ್ರದ್ದು ಎಂಪ್ಲಾಯಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಅಂತ ಸಾಕಷ್ಟು ರಿಸರ್ಚ್ ಇದೆ. ಸೊ ನಮ್ಮ ಕರಿಯರ್ ಕೋಚಸ್ 360 ಡಿಗ್ರೀಸ್ ಅಲ್ಲಿ ಎಲ್ಲಾ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಮತ್ತೆ ಅವರು ಕ್ಯಾಟಲಿಸ್ಟ್ ಆಗಿ ಈ ಪ್ರೋಗ್ರಾಮ್ ಅಲ್ಲಿ ಕೆಲಸ ಮಾಡ್ತಾರೆ. ನಮ್ಮ NSS ನೋಡಲ್ ಆಫೀಸರ್ಸ್ ಜೊತೆಗೆ ಹೆಗ್ಲು ಮುಟ್ಕೊಂಡು ಕೆಲಸ ಮಾಡ್ತಾರೆ ಡೆಫಿನೆಟ್ಲಿ. ಸೊ ಈಗ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಸಪೋರ್ಟ್ ಅಂಡ್ ಫಾಲೋ. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಪ್ರೋಗ್ರಾಮ್ ಡಿಸೈನ್ ಮಾಡ್ತೀವಿ, ಇಂಪ್ಲಿಮೆಂಟ್ ಮಾಡ್ತೀವಿ. ರೆಗ್ಯುಲರ್ ಆಗಿ ಯಾವುದೇ ಒಂದು ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಪೋರ್ಟ್ ಮತ್ತೆ ಫಾಲೋ ತುಂಬಾ ಇಂಪಾರ್ಟೆಂಟ್.
UNDP, ಹೆಡೆಡ್ ಹೈಟ್ ಮತ್ತೆ ಇತರ ಸಂಸ್ಥೆಗಳು ಒಟ್ಟುಗೂಡಿ ನಾವು ರೆಗ್ಯುಲರ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಪ್ಲಾನಿಂಗ್, ಶೆಡ್ಯೂಲಿಂಗ್, ರೀಶೆಡ್ಯೂಲಿಂಗ್ ಮಾಡಿ ಹಾಗೂ ಸಾಕಷ್ಟು ಆನ್ಲೈನ್ ಸಪೋರ್ಟ್, ಆನ್ಲೈನ್ ರಿಜಿಸ್ಟ್ರೇಷನ್ ಕ್ಯಾಂಪ್ಸ್ ಮಾಡ್ತಾ ಇದೀವಿ. ಪ್ರತಿ ಒಂದು ಫೇಸ್ ಅಲ್ಲಿ ನಾವು ಈ ಕೋವಿಡ್ ಹೇಗೆ ಫಸ್ಟ್ ವೇವ್, ಸೆಕೆಂಡ್ ವೇವ್, ಥರ್ಡ್ ವೇವ್ ಬರ್ತಾ ಇದೆ, ಅದು ವೇವ್ ಬಂದಾಗ ನಾವು ನಮ್ಮ ಪ್ಲಾನ್ ನ ರೀಶೆಡ್ಯೂಲ್ ಮಾಡಿ ರಿಅಲೈನ್ ಮಾಡಬೇಕು. ಯುವ ಜನರ ಒಂದು ಅಭಿವೃದ್ಧಿಗಾಗಿ ನಾವೆಲ್ಲರೂ ಒಟ್ಟುಗೂಡಿ ನಮ್ಮ ಸರ್ಕಾರದ ಜೊತೆಗೆ ಹೆಜ್ಜೆ ಇಟ್ಟು ನಾವು ಕೆಲಸ ಮಾಡ್ತಾ ಇದೀವಿ. ಇದು ನಮ್ಮ ಇಂಟೆನ್ಷನ್, ಇದು ನಮ್ಮ ಕಮಿಟ್ಮೆಂಟ್. ಸೊ ನಿಮಗೆ ನಾನು ಇಷ್ಟಂತ ಏನೆಲ್ಲ ವಿವರಿಸಿದ್ದೀನಿ, ಅದರ ಬಗ್ಗೆ ಏನೇ ಪ್ರಶ್ನೆ ಇದ್ರೆ ರಚನಾ ಅವರು ಪ್ರೋಗ್ರಾಮ್ ಬಿಗಿನಿಂಗ್ ಅಲ್ಲಿ ಹೇಗೆ ಹೇಳಿದ್ರು, ಕ್ವೆಶ್ಚನ್ ಅಂಡ್ ಆನ್ಸರ್ ಚಾಟ್ ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಪ್ಲೀಸ್ ಪ್ಲೇಸ್ ಮಾಡಿ. ನಮ್ಮ UNDP ಮತ್ತೆ ಹೆಡೆಡ್ ಹೈ ಟೀಮ್ ನಿಮ್ಮ ಆ ಒಂದು ಪ್ರಶ್ನೆಗೆ ಅವರು ರೆಸ್ಪಾಂಡ್ ಮಾಡ್ತಾರೆ ಏನೇ ಡೌಟ್ಸ್ ಇದ್ರೆ. ಅದಲ್ಲದೆ UNDP ಪ್ರತಿಯೊಂದು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಸ್ ಡೀಟೇಲ್ಸ್ ಸಹ ಶೇರ್ ಮಾಡಲಾಗಿದೆ. ನಿಮ್ಗೆ ಯಾವುದೇ ಒಂದು ಇನ್ಫಾರ್ಮೇಶನ್ ಬೇಕಾದ್ರೆ ನೀವು ಅವರಿಗೆ ರೀಚ್ ಔಟ್ ಮಾಡಬಹುದು. ಅದಲ್ಲದೆ ನಮ್ಮ ಕರಿಯರ್ ಕೋಚಸ್ ಈಗಾಗಲೇ ಹಲವಾರು ಇನ್ಸ್ಟಿಟ್ಯೂಷನ್ಸ್, ನಿಮ್ಮ ಇನ್ಸ್ಟಿಟ್ಯೂಷನ್ ಈಗಾಗಲೇ ಅವರು ಕಾಂಟ್ಯಾಕ್ಟ್ ಮಾಡಿರ್ಬೋದು. ಇಷ್ಟಂತ ಮಾಡದೇ ಇದ್ರೆ ಇನ್ನು ಕೆಲವು ದಿನಗಳಲ್ಲಿ ಅವರು ಡೆಫಿನೆಟ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಪ್ಲೀಸ್ ಫೀಲ್ ಫ್ರೀ ಟು ರೀಚ್ ಔಟ್ ಫಾರ್ ಆಲ್ ಕ್ವೆರೀಸ್. ಇಷ್ಟು ಹೇಳ್ಬಿಟ್ಟು ಐ ವುಡ್ ಲೈಕ್ ಟು ಅಗೇನ್ ಕೋಟ್ ಡೇಲ್ ಕಾರ್ನೆಗೀ ಅಂಡ್ ಸೇ ಪೀಪಲ್ ಸಪೋರ್ಟ್ ವಾಟ್ ದೇ ಹೆಲ್ಪ್ ಕ್ರಿಯೇಟ್. ಈಚ್ ಒನ್ ಆಫ್ ಯು ಆನ್ ದಿಸ್ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ಅಲ್ಲಿ ಈಗ ನೀವು ಯಾರೆಲ್ಲ ಇದ್ದೀರಿ, UNDP ಟೀಮ್ ಅವರು, ಹೆಡೆಡ್ ಹೈ ಟೀಮ್ ಅವರು ಹಾಗೂ SAP ಇಂದ ಮತ್ತೆ ಇಂಡಸ್ಟ್ರಿಯಿಂದ ಯಾರಿದ್ದೀರಿ, ಗವರ್ಮೆಂಟ್, ನಮ್ಮ NSS ಟೀಮು, ನಮ್ಮ ಸ್ಟೇಟ್ NSS ಆಫೀಸರ್, ಎಲ್ರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದ್ರೆ ಈ ಪ್ರೋಗ್ರಾಮ್ ಈಗ ಎಲ್ಲಿದೆ ಇದೆಲ್ಲೂ ನಿಮ್ಮೆಲ್ಲರ ಪಾರ್ಟಿಸಿಪೇಷನ್ ಹಾಗೂ ಸಪೋರ್ಟ್ ಇಂದಾಗಿ. ಇದು ಹೇಳ್ತಾ ನಾನು ಐ ವುಡ್ ಲೈಕ್ ಟು ಹ್ಯಾಂಡ್ ಓವರ್ ದಿ ಸೆಷನ್ ಬ್ಯಾಕ್ ಟು ರಚನಾ. ಧನ್ಯವಾದಗಳು ಸರ್. ಪ್ರಾಜೆಕ್ಟಿನ ಒಂದು ಓವರ್ ಆಲ್ ಓವರ್ವ್ಯೂ ಮತ್ತೊಮ್ಮೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಧನ್ಯವಾದಗಳು ಸರ್. ಸೊ ಕಾರ್ಯಕ್ರಮವನ್ನ ಮುಂದೆ ಸಾಗಿಸುತ್ತಾ ಮುಂದಿನ ಭಾಗದಲ್ಲಿ ಪ್ಯಾನಲ್ ಡಿಸ್ಕಷನ್ ಇರ್ತದೆ. ಸೊ ಟೀಮ್ ಲೀಸ್ ಎಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮಿಸ್ ನೀತಾ ಶರ್ಮಾ ಹಾಗೂ ಲಾಟ್ ಸ್ಟಾರ್ ಎಜುಕೇಶನ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥಾಪಕರಾದಂತಹ ಮುರಳೀಧರ್ ಎಸ್ ಹಾಗೂ ಲ್ಯಾಬನ್ ಆಪ್ ಸಂಸ್ಥೆಯ ಸಂಸ್ಥಾಪಕರಾದಂತಹ ಪವನ್ ಶಿಂದೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಹೆಡೆಡ್ ಹೈ ಸಂಸ್ಥೆಯ ಮಾನಸ ಮುರಳಿ ಇವರಲ್ಲಿ ಈ ಕಾರ್ಯಕ್ರಮವನ್ನ ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. ಧನ್ಯವಾದಗಳು ರಚನಾ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ ಮುರಳಿ and I am a career coach from Head High Foundation, and I welcome you to this panel discussion with our esteemed guests today. During the panel, we will discuss about the skills and pathways that youth need to reimagine their skills and career. So, naniga namma panel members na introduce ಮಾಡಕ್ಕೆ ಇಷ್ಟಪಡ್ತೀನಿ. ಮೊದಲನೆಯದಾಗಿ I would now like to invite Miss Neeti Sharma, President and Co-founder Team Lease EdTech Private Limited. Neeti has been a part of Team Lease for the last 17 years, and before that with AppTech for approximately 17 years. We welcome you to the event, ma'am. Thank you. Next, we have, I am pleased to invite Mr. Muralidhar S, founder of Lodestar Education Services Private Limited. He is a successful entrepreneur in the space of career guidance and counseling. He is an investor and a mentor. In his previous avatar, he co-founded Merit Track Services India Private Limited, where he also served as director and COO. Happy to have you with us, sir. Namaskara, sir. Hello. Next, I would like to welcome Mr. Pawan Shinde. He is the co-founder of Labin App, which is an edtech startup with a mission of empowering teachers and students with learn by doing capability. Labin App is now being acquired by Byju's. Welcome to the panel, sir. Thank you. So, ಈಗ ನಮ್ಮ ಪ್ಯಾನಲ್ ಡಿಸ್ಕಷನ್ ನಾವು ಶುರು ಮಾಡೋಣ. ಈ ಡಿಸ್ಕಷನ್ಗೆ, ಈ ಕಾನ್ವರ್ಸೇಷನ್ಗೆ ನಮಗೆ ಎಕ್ಸಾಕ್ಟ್ ಆಗಿ 30 ನಿಮಿಷ ಇದೆ. ಸೊ ವಿ ವಿಲ್ ಕೀಪ್ ಇಟ್ ರ್ಯಾಪಿಡ್ ಅಂಡ್ ಇಂಟ್ರೆಸ್ಟಿಂಗ್.
ನನ್ನ ಮೊದಲನೆಯ ಪ್ರಶ್ನೆ ಮುರಳೀಧರ್ ಸರ್ ನಿಮ್ಗೆ. ಈಗ ಕೆರಿಯರ್ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ನಮ್ಮ ಯೂತ್ ಹೆಂಗೆ ಪಡ್ಕೋಬಹುದು ಒಂದು ಮುಂದೆ ಕೆಲಸಕ್ಕೆ? ಹೌ ಕ್ಯಾನ್ ಕೆರಿಯರ್ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ಎಂಪವರ್ ಅಂಡ್ ಪ್ರಿಪೇರ್ ಯೂತ್ ಫಾರ್ ದ ಫ್ಯೂಚರ್ ವರ್ಕ್? ಥ್ಯಾಂಕ್ ಯು ಮಾನಸ, ಅಂಡ್ ಎಲ್ಲರಿಗೂ ನಮಸ್ಕಾರ. ಇದು ವಿಶ್ವ ಯುವಕರ ಕೌಶಲ್ಯ ದಿನಾಚರಣೆ ಅಭಿನಂದನೆಗಳು. And it's a very happy occasion that we are celebrating youth, because India is as Mr. Pratap Lingaiah said, it's a highly youthful country. And so coming to the topic of career guidance, I think as the project code unnati objective nodidre ella maklige ella yuvakarige, for all students there is a need of career guidance. Yakandre yuvakaru athwa students in their high school or college, they are all quite confused. ಅವ್ರಿಗೆ ಮನಸ್ಸಲ್ಲಿ ತುಂಬಾ ಗೊಂದಲಗಳಿರುತ್ತೆ. ನಾವು ಮುಂದೆ ಏನ್ ಮಾಡ್ಬೇಕು, ಆ ಗೊಂದಲದಿಂದ ನಾವು ಮುಂದೆ ಬರೆದ್ರೆ then you cannot reach your goal. ನಮ್ಗೆ ಮುಂದೆ ಏನ್ ಓದ್ಬೇಕು ಅಥವಾ ಮುಂದೆ ಯಾವ ಕೆಲಸ ಪಡ್ಕೋಬೇಕು ಅಂತ ನಮ್ಗೆ ಗೊತ್ತಿಲ್ದಿದ್ರೆ then you cannot reach your goal. ಸೊ ಆ ಹಿನ್ನೆಲೆಯಲ್ಲಿ ಕೆರಿಯರ್ ಗೈಡೆನ್ಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಇವಾಗ ನಾನು ಉದಾಹರಣೆ ಕೊಡ್ತೀನಿ. ಇವಾಗ ನಾವು 10th ಸ್ಟ್ಯಾಂಡರ್ಡ್ ಅಲ್ಲಿ there's a student in 10th. Now, if he does not know whether he has to become an engineer or a doctor, simple example ತಗೊಂಡ್ರೆ engineer doctor ಆದ್ರೆ ಈ PUC ಅಲ್ಲಿ ಯಾವ ಕೋಚಿಂಗ್ ತಗೋಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ. ಸೊ ನೀವು ಎಂಜಿನಿಯರಿಂಗ್ ಕೋಚಿಂಗ್ ತಗೋಬೇಕಾದ್ರೆ, ಯಾಕಂದ್ರೆ PUC ಅಲ್ಲಿ ಸಾಕಷ್ಟು ಶ್ರಮ ಪಡ್ಬೇಕು. ಯು ಹ್ಯಾವ್ ಟು ಪುಟ್ ಅ ಲಾಟ್ ಆಫ್ ಎಫರ್ಟ್ ಇಫ್ ಯು ಹ್ಯಾವ್ ಟು ಗೆಟ್ ಇನ್ ಟು ಯುವರ್ ಡಿಗ್ರಿ, ಕರೆಕ್ಟ್? ಶ್ರಮ ಪಡದೆ ಅಥವಾ ಒಂದು ಗುರಿ ಇಲ್ಲದೆ ನಾವು ಕೆಲಸ ಮಾಡಿದ್ರೆ ನಾವು ಏನು ಅಚೀವ್ ಮಾಡಕ್ಕಾಗಲ್ಲ. ಸೊ ಆ ಗುರಿ ಇಟ್ಕೋಬೇಕಾದ್ರೆ ನಾವು ಏನ್ ಮಾಡ್ಬೇಕು, ಮುಂದೆ ಏನ್ ಸಾಧಿಸ್ಬೇಕು ಅಂತ ಅದು ಒಂದು ಕ್ಲಾರಿಟಿ ಇರ್ಬೇಕು. ಆ ಕ್ಲಾರಿಟಿ ಕೊಡೋ ಪ್ರಾಸೆಸ್ ಕೆರಿಯರ್ ಗೈಡೆನ್ಸ್. ಥ್ರೂ ಕೆರಿಯರ್ ಗೈಡೆನ್ಸ್ ಯು ಕ್ಯಾನ್ ಗೆಟ್ ಅ ಕ್ಲಾರಿಟಿ ಆಫ್ ವಾಟ್ ಯು ಹ್ಯಾವ್ ಟು ಡೂ. ಇವಾಗ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಇವಾಗ VTU ಇದರಲ್ಲಿ ಯೂನಿವರ್ಸಿಟಿಲಿ ಸುಮಾರು 60,000 ರಿಂದ 70,000 ಮಕ್ಕಳು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. 60,000 70,000 ಮಕ್ಕಳಲ್ಲಿ ಸುಮಾರು ಶೇಕಡ 15% ಮಾತ್ರ ಮಕ್ಕಳಿಗೆ 15-20% ಮಕ್ಕಳಿಗೆ ಮಾತ್ರ ಪ್ಲೇಸ್ಮೆಂಟ್ ಸಿಗ್ತಾ ಇದೆ, ಕ್ಯಾಂಪಸ್ ಪ್ಲೇಸ್ಮೆಂಟ್. ಮಿಕ್ಕಿದ ಎಷ್ಟೊಂದು ಮಕ್ಕಳಿಗೆ ನಾವು ಯಾತಕ್ಕೆ ಎಂಜಿನಿಯರಿಂಗ್ ಮಾಡ್ತಾ ಇದ್ದೀವಿ ಆ ಪ್ರಶ್ನೆನೇ ಕ್ಲಾರಿಟಿ ಇರಲ್ಲ. ಆ ಕ್ಲಾರಿಟಿ ಇಲ್ಲದೆ ಅವ್ರು ಎಂಜಿನಿಯರಿಂಗ್ಗೆ ಬಂದಿರ್ತಾರೆ. ಅದಾದ್ಮೇಲೆ ಅಲ್ಲಿ ಕಷ್ಟಪಡ್ತಾ ಇರ್ತಾರೆ, ಯಾಕಂದ್ರೆ ಅವ್ರಿಗೆ ಅದು ಸೂಕ್ತವಾಗಿರಲ್ಲ ಕೋರ್ಸು, ಅವರ ಸ್ಕಿಲ್ಸ್ಗೆ ಅಥವಾ ಅವ್ರ ಆಪ್ಟಿಟ್ಯೂಡ್ಗೆ ಸೂಕ್ತವಾಗಿರಲ್ಲ. ಸೊ ಇಂಥ ತೊಂದರೆಯಲ್ಲಿ ಸಿಕ್ಕಾಕೊಳ್ಳದೆ ವಿದ್ಯಾರ್ಥಿಗಳು ಮುಂದೆ ಬರೆಯಕ್ಕೆ ಕೆರಿಯರ್ ಗೈಡೆನ್ಸ್ ಬಿಕಮ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್, ಬಿಕಾಸ್ ಇಟ್ ಗಿವ್ಸ್ ದೆಮ್ ಅ ಗೋಲ್ ಆಫ್ ವಾಟ್ ದೇ ಹ್ಯಾವ್ ಟು ಅಚೀವ್, ಅಂಡ್ ಆಸ್ ಪರ್ ದಟ್ ಗೋಲ್ ದೇ ಕ್ಯಾನ್ ಡಿಸೈಡ್ ವಾಟ್ ಎಜುಕೇಶನ್ ಟು ಅಕ್ವೈರ್, ವಾಟ್ ಸ್ಕಿಲ್ ಟು ಅಕ್ವೈರ್. ಯಾವ್ದಾರ ಯೂನಿವರ್ಸಿಟಿ ಮೆಟ್ಲಲ್ಲಿ ಹತ್ಬೇಕಾದ್ರೆ ನೂರಾರು ಕೋರ್ಸ್ಗಳಿರುತ್ತೆ, ಸಾವಿರಾರು ಕೋರ್ಸ್ಗಳಿವೆ ಅಲ್ಲಿ. ಅದ್ರಲ್ಲಿ ಯಾವ ಕೋರ್ಸ್ ಚೂಸ್ ಮಾಡ್ಬೇಕು ಅಂದ್ರೂ ನಮ್ಗೊಂದು ಐಡಿಯಾ ಇರಬೇಕು, ನಮ್ಗೊಂದು ಮನಸ್ಸಲ್ಲಿ ಒಂದು ಗುರಿ ಇರಬೇಕು. ಆ ಗುರಿನ ಪಡೆಯೋಕೆ ಕೆರಿಯರ್ ಗೈಡೆನ್ಸ್ ಬಿಕಮ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಸೆಸ್. ಐ ಸಾರಿ. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಕ್ಕೆ. ಐ ಥಿಂಕ್ ನಮ್ಮ ಯೂತ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ, ಮತ್ತೆ ಕೆರಿಯರ್ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ನ ಇಂಪಾರ್ಟೆನ್ಸ್ ಅವರಿಗೆ ತಿಳಿದಿರುತ್ತೆ ಅಂತ. So my next question is for Neeti ma'am. What are the most relevant skills that youth must have in the 21st century? Okay, thanks Mansa, and good evening everyone. Mansa, I think I will actually step back and say how, we've been talking about COVID and pandemic and how it has hit us, but it's also impacted us positively. All businesses have adopted technology way ahead of time. I think at least 20 years we've actually been pushed ahead. So the most important skill that has been asked right now, along with the functional skills, the soft skills, behavioral skills, is the digital skills. I think all students should have some element of digital skills. They should learn skills. So whatever jobs they take, let's say if they take jobs as marketing managers, or they take jobs in e-commerce industry or digital industry or education industry, all industries are actually now seeking job seekers with a base minimum digital skills. I think that is very important. Apart from that, the other skill set that companies are looking at is, of course, analytical skills. IT companies are looking at skill sets which have, where people are coming in with data science skill sets,
or product management skill sets, or maybe things like a UI, UX kind of skill sets, cloud computing, cloud security, because again, with the use of technology and adoption of technology, all of us have actually increased our use of cloud and data. How do we save our data? Even today, when we're doing this Zoom call, I don't know if people remember, a year ago, we had actually instances where there were unknown hackers who were getting into Zoom calls. And then Zoom had to stop their licenses, rework on their application and then give it back. So these are very small examples, but this is exactly what organizations are looking for. People are looking for soft skills, digital skills. They're looking for analytical skills, especially for freshers, especially for college students. No company is looking for skill sets where they will know hands-on skills immediately. I don't think organizations are looking at that, but organizations are looking at people who could read, write, mathematical ability, analytical abilities. These are the kind of skill sets companies are looking for. And children should, students should really prepare themselves for these skill sets. Everything else will be learned on the job. Companies are helping people learn the functional skills on the job, but the basic read, write, compute abilities have to be brought in by these students actually. Thank you, ma'am. Thank you so much for your response to the question. ಈಗ ನಾನು ಪ್ರತಾಪ್ ಸರ್ ನ ಒಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಪ್ರತಾಪ್ ಸರ್, ಆರ್ ಯು ದೇರ್? One is there, Mansa. Maybe not Pratap. No, okay, we'll come back later. So, Pawan sir, ನನ್ನ ಪ್ರಶ್ನೆ ಏನಂದ್ರೆ, ಈಗ ಆಂಟರ್ಪ್ರಿನರ್ಶಿಪ್ ಅಂತ ನಾನ್ ಯೋಚನೆ ಮಾಡಿದಾಗ ತುಂಬಾ ಈ ಇಂದಿನ ದಿನಕ್ಕೆ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾತ್ವೆ ಅಂತ ನಾನು ಯೋಚನೆ ಮಾಡ್ತೀನಿ. ಸೊ ನನ್ನ ಪ್ರಶ್ನೆ ಏನಂದ್ರೆ, ಆಂಟರ್ಪ್ರಿನರ್ಶಿಪ್ ಪರ್ಸ್ಯೂ ಮಾಡಕ್ಕೆ ನಮ್ಮ ಯೂತ್ ಅಲ್ಲಿ ಯಾವ ತರ ಸ್ಕಿಲ್ ಸೆಟ್ ಮತ್ತು ಮೈಂಡ್ ಸೆಟ್ ಬೇಕಾಗುತ್ತೆ ಅಂತ. So thank you, Mansa. Thank you for having me here. So Motmadlu, the most a basic thing I would say is the curiosity in the kids, that identifying problems, finding some solutions to that. I think it all starts with the curiosity. Curiosity ne ilde idre, I think nothing can happen over there, because ad hungerness irudilki adar bagge tilkollikke, as Neeti madam avaru ಹೇಳ್ತಾ ಇದ್ರು, ki learning, curiosity to learn new things. So those are all really an important thing. And when we talk about the skill set, I don't think there is any hard and fast rule here. But as per my experience, I would definitely say that the people's, because business andre it's all about people, right? Namma users, that's their people, the employees with whom we work, the partners we have, the investors that we have, all are people, ella jangale. So now ಜನರ ಜೊತೆ ಯಾವ ತರ ಇರಬೇಕು, communicate ಮಾಡಬೇಕು, we always talk about getting into the shoes of the customer and then thinking. So these are all, I would say, people skills which are really important for someone who wants to become an entrepreneur. And I think it's not like you get the skills and you start a business. It's in our case, we were just young college grads, and we just started, and everything we learned it after failing and learning from the failure, and you again it's a cycle, but people skills are really very important when it comes to if you have to talk about the skills required for the entrepreneurs. And one more thing would be, like, I think not many would mention this, but I will also put health and
being mindful also as one of the skill set for the entrepreneurs, because as an entrepreneur we need to take lot of decisions every day, in fact, and that really drains the energy. May not be physically, but mentally we really drain the energy. So I would definitely say that you know um, we should have something like meditation or something like that, and we have to keep our body uh, at the highest efficiency, because we will be abusing the body a lot. ನಾವು 24 ತಾಸಲ್ಲಿ ಅರೌಂಡ್ 15 ಗಂಟೆ ಜಸ್ಟ್ ಕುಂತು ಕಂಪ್ಯೂಟರ್ ಮುಂದೆನೆ ಕೆಲಸ ಮಾಡು ಪರಿಸ್ಥಿತಿ ಇರ್ಬೋದು, ಆರ್ ವಿ ಮೈಟ್ ನೀಡ್ ಟು ಟ್ರಾವೆಲ್ ಬೇರೆ ಬೇರೆ ಸಿಟಿಗಳಿಗೆ ಹೋಗಿ ಕಸ್ಟಮರ್ ಜೊತೆ ಮಾತಾಡೋದಿರ್ಬೋದು. So we give a lot of abuses to the body. So to sustain that, I think we really need to take care of the food that we take in, the thoughts that are going into our head, so that we are really fit to take the decisions, the best decisions, because company is all about it's all about the decisions that we take in the past. So have the best body, the most efficient body, and have the best mindset. So that's all focusing towards the people. I think that's what I would mention. Like, these are couple of skill sets, I would say. Thank you, sir. Thank you so much for your answer. I think ಇದು ನಮ್ಮ ಎಲ್ಲ ಯೂತ್ಗೆ ತುಂಬಾ ಯೂಸ್ಫುಲ್ ಇನ್ಫಾರ್ಮೇಶನ್ ಅಂತ ನಾನು ಅನ್ಕೊಂತೀನಿ. ನನ್ನ ಮುಂದಿನ ಪ್ರಶ್ನೆ ಮುರಳೀಧರ್ ಸರ್ ನಿಮ್ಗೆ. ಈಗ ಒಬ್ಬ ಯೂತ್ ಆಗಿ ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕು ಅವರು ಕೆರಿಯರ್ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ನ ಪಡ್ಕೊಂಡಾಗ ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕು? ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂದ್ರೆ, ಅವರ ಮನಸ್ಸಲ್ಲಿರೋ ಗೊಂದಲಗಳಿಗೆ, ಅವರ ಮನಸ್ಸಲ್ಲಿರೋ ಸವಾಲುಗಳಿಗೆ, ಪ್ರಶ್ನೆಗಳಿಗೆ ಉತ್ತರ. ದಟ್ ಇಸ್ ಅ ಸಿಂಪಲ್ ಆನ್ಸರ್. ಬಟ್ ಅದಲ್ಲಿ 2-3 ಕಾಂಪೊನೆಂಟ್ ಇರುತ್ತೆ. ಒಂದು ಅಂದ್ರೆ ನಮ್ಮಲ್ಲಿರೋ ಸಾಮರ್ಥ್ಯ, ನಮ್ಮಲ್ಲಿರೋ ಸ್ಟ್ರೆಂತ್, ಅದರದ್ದು ಒಂದು ಅನಾಲಿಸಿಸ್. ದಟ್ ಇಸ್ ದ ಫಸ್ಟ್ ಒನ್ ಆಫ್ ದ ಥಿಂಗ್ಸ್ ದಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಯುವರ್ ಅನಾಲಿಸಿಸ್ ಆಫ್ ಯುವರ್ ಆಪ್ಟಿಟ್ಯೂಡ್, ಪರ್ಸನಾಲಿಟಿ, ಇಂಟ್ರೆಸ್ಟ್, ಅದ್ರ ಬಗ್ಗೆ ಸಿಸ್ಟಮ್ಯಾಟಿಕ್ ಆಗಿ ಅರ್ಥ ಮಾಡ್ಕೊಳ್ಳೋದು. ಒಂದೊಂದ್ಸತಿ ಏನಾಗುತ್ತೆ, ನಾವು ಓದ್ತಾ ನಮ್ಗೆ ನಮ್ ಬಗ್ಗೆನೆ ಸರಿಯಾಗಿ ಗೊತ್ತಿರಲ್ಲ. ನಮ್ಗೆ ಎಷ್ಟೋ ಸತಿ ನಮ್ಮ ಅನಿಸಿಕೆ ಏನು, ನಮ್ಮ ಆಸೆಗಳೇನು, ನಮ್ಮಲ್ಲಿರೋ ಕೌಶಲ್ಯಗಳೇನು, ನಮ್ಮಲ್ಲಿ ಪ್ರತಿಭೆಗಳೇನು ಅಂತ ನಮ್ಗೆ ಒಂದು ಸರಿಯಾಗಿ ಸಿಸ್ಟಮ್ಯಾಟಿಕ್ ಆಗಿ ಗೊತ್ತಿರಲ್ಲ. ಸೊ ಕೆರಿಯರ್ ಗೈಡೆನ್ಸ್ ಪ್ರಾಸೆಸ್ ಅಲ್ಲಿ ಅದರ ತಿಳುವಳಿಕೆ ಬರುತ್ತೆ. ಯಾಕಂದ್ರೆ ಅವರು ಯೂಶಲಿ ಎನಿ ಸಿಸ್ಟಮ್ಯಾಟಿಕ್ ಸೈಂಟಿಫಿಕ್ ಪ್ರಾಸೆಸ್ ಒಂದು ಅಸೆಸ್ಮೆಂಟ್ ಮಾಡ್ತಾರೆ. ಅಸೆಸ್ಮೆಂಟ್ ಅಥವಾ ಟೆಸ್ಟ್ ಮುಖಾಂತರ ಇರ್ಬೋದು, ಅಥವಾ ಕೌನ್ಸಿಲರ್ ಮಾತಾಡಿ ಅಸೆಸ್ ಮಾಡ್ಬೋದು. ಅದೊಂದು ಐಡಿಯಾ ಬರುತ್ತೆ. ದಟ್ ಇಸ್ ಒನ್ ಅನ್ಕೊಂಡು ಅದನ್ನ ಸುಮಾರು ನಿಮ್ ಪ್ರಶ್ನೆಗಳಿಗೆ ಅರ್ಥ ಆಗುತ್ತೆ. ನನ್ನಲ್ಲಿ ಏನ್ ಸಾಮರ್ಥ್ಯ ಹೊಂದಿದೆ, ನಾನು ಏನ್ ಮಾಡ್ಬೋದು ಮುಂದೆ, ವಾಟ್ ಕ್ಯಾನ್ ಐ ಡೂ, ದಟ್ ಕೈಂಡ್ ಆಫ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಯು ವಿಲ್ ಗೆಟ್. Then from that, the next output of that is what kind of work is suitable for you. Okay, ಇವಾಗ ಇನ್ನೊಂದು ಕೆರಿಯರ್ ಗೈಡೆನ್ಸ್ ಅಂತ ಅನ್ಕೊಂಡಾಗ ಯೂಶಲಿ ಯುವಕರು ಬಂದು ನಮ್ಮ ಪ್ರಶ್ನೆ ಕೇಳೋದಂದ್ರೆ, ಸರ್ ಮುಂದೆ ನಾ ಏನ್ ಓದ್ಬೇಕು ಅಂತ ಇದೊಂದು ಪ್ರಶ್ನೆ ಇರುತ್ತೆ. ಓಕೆ, ಯೂಶಲಿ ಈ ಪ್ರಶ್ನೆ ಕೇಳಿದಾಗ ನಾನು ಅವ್ರಿಗೆ ಇನ್ನೊಂದು ಉತ್ತರ ಕೊಡೋ ಮುಂಚೆ ಅವ್ರಿಗೆ ಪ್ರಶ್ನೆ ಕೇಳೋದು ಏನು ಅಂದ್ರೆ, ನೀವು ಏನ್ ಓದ್ಬೇಕು ಅನ್ನೋ ಪ್ರಶ್ನೆ ಮುಂಚೆ ನೀವ್ ಏನ್ ಆಗ್ಬೇಕು, ನೀವೇನ್ ಜೀವನದಲ್ಲಿ ಮಾಡ್ಬೇಕು ಅಂತ ತಿಳ್ಕೊಳ್ಳಿ. ವಾಟ್ ಡು ಯು ವಾಂಟ್ ಟು ಬಿಕಮ್ ಇನ್ ಲೈಫ್, ಆರ್ ವಾಟ್ ವರ್ಕ್ ಡು ಯು ವಾಂಟ್ ಟು ಡೂ. ಓಕೆ, ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್ ಟು ಫೈಂಡ್ ಔಟ್. ಬಿಕಾಸ್ ಒಂದು ಉದಾಹರಣೆ ಕೊಡ್ಬೇಕಾದ್ರೆ, ಇವಾಗ ನೀವು ಡಾಕ್ಟರ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಯು ಕ್ಯಾನ್ ಸ್ಟಡಿ MBBS. ಇಫ್ ಯು ವಾಂಟ್ ಟು ವರ್ಕ್ ಆಸ್ ಅ ಪ್ರೋಗ್ರಾಮರ್, ಯು ಕ್ಯಾನ್ ಸ್ಟಡಿ ಕೋಡಿಂಗ್. ಇಫ್ ಯು ವಾಂಟ್ ಟು ವರ್ಕ್ ಇನ್ ದ ಹೋಟೆಲ್ ಇಂಡಸ್ಟ್ರಿ, ದೆನ್ ಯು ಹ್ಯಾವ್ ಟು ಡೂ ಅ ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಗ್ರಿ ಆರ್ ವಾಟ್ ಎವರ್. ಸೊ ಯುವರ್ ಎಜುಕೇಶನ್ ಇಸ್ ಅ ಪಾತ್. ಇಟ್ಸ್ ಒಂದು ಮಾರ್ಗ, ಅದು ಎಲ್ಲೋ ಒಂದು ಗುರಿ ಮುಟ್ಟಕ್ಕೆ, ಆ ಗುರಿ ಹತ್ರ ಹೋಗಕ್ಕೆ. ಸೊ ಅದಕ್ಕೆ ನಿಮ್ಮನ್ನ ಅರ್ಥ ಮಾಡ್ಕೊಂಡು ನೀವ್ ಏನ್ ಆಗ್ಬೇಕಾಗಿದೆ, ಅಥವಾ ನೀವ್ ಏನ್ ಗುರಿ, ಯಾವ ಗುರಿಗೆ ತಲುಪಬೇಕಾಗಿದೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಸೆಕೆಂಡ್ ಔಟ್ಪುಟ್ ಆಫ್ ಕೆರಿಯರ್ ಗೈಡೆನ್ಸ್. ಸೊ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್, ವಾಟ್ ಇಸ್ ದ ಮೋಸ್ಟ್ ಸೂಟಬಲ್ ವರ್ಕ್ ಫಾರ್ ಯು. ಎಲ್ಲಾ ಯುವಕರು ಎಲ್ಲಾ ಕೆಲ್ಸಕ್ಕೂ ಸಾಮರ್ಥ್ಯ ಹೊಂದ್ಕೊಂಡಿರಲ್ಲ. ಇವಾಗ ಇನ್ನೊಂದು ಉದಾಹರಣೆ ಕೊಡ್ಬೇಕಾದ್ರೆ, ಇವಾಗ ಮ್ಯಾಥಮ್ಯಾಟಿಕ್ಸ್ ಅಲ್ಲಿ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಒಂದು ಎಷ್ಟೊಂದು ಹೇಳ್ತಾನೆ. ಮ್ಯಾಥ್ಸ್ ಅಲ್ಲಿ ನಮ್ಮ ಹುಡುಗ ಅಥವಾ ನಮ್ಮ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಅಂತ ಹೇಳ್ತೀವಿ. ನಾವು ಮ್ಯಾಥಮ್ಯಾಟಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ತಗೊಂಡ್ರೆ ಅದಕ್ಕೆ ಸುಮಾರು 100 ತರ ವೃತ್ತಿಗಳು ಕನೆಕ್ಟೆಡ್ ಆಗಿದೆ. ಎಂಜಿನಿಯರಿಂಗ್ ಒಂದೇ ಅಲ್ಲ,
ಓಕೆ, ಡೇಟಾ ಸೈನ್ಸ್ ಇರ್ಬೋದು, ನಿಮ್ಗೆ ಡೇಟಾ ಅನಾಲಿಟಿಕ್ಸ್ ಫೀಲ್ಡ್ ಇರ್ಬೋದು, ಫೈನಾನ್ಸ್ ಫೀಲ್ಡ್ ಅಲ್ಲಿ ಇರ್ಬೋದು, 100 ತರ ವೃತ್ತಿಗಳು. ಬಟ್ ಎಲ್ಲಾ ವೃತ್ತಿಗಳು ಎಲ್ಲ ಒಂದೇ ಸಮಾನ ಅಲ್ಲ. ಇವಾಗ ಯಾರೋ ಫೈನಾನ್ಸ್ ಫೀಲ್ಡ್ ಅಲ್ಲಿ ಕೆಲಸ ಮಾಡೋರ್ಗೂ ಅಥವಾ ಇಂಜಿನಿಯರಿಂಗ್ ಅಲ್ಲಿ ಕೆಲಸ ಮಾಡೋರ್ಗೆ ಅವ್ರ ವ್ಯಕ್ತಿತ್ವ, ಅವ್ರ ಇದು ಸಾಮರ್ಥ್ಯ ಎಲ್ಲ ಬೇರೆ ಬೇರೆ ಬೇಕಾಗುತ್ತೆ. ಸೊ ಅದಕ್ಕೆ ನಿಮ್ಮ ಈ ಕೌಶಲ್ಯಗಳು, ನಿಮ್ಮ ಪ್ರತಿಭೆಗಳು ಏನಿದೆಯೋ ಅದನ್ನ ಅರ್ಥ ಮಾಡ್ಕೊಂಡು ಯಾವ ತರ ಕೆಲಸ ನಿಮ್ಗೆ ಸೂಕ್ತವಾಗಿರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋದು 2ನೇ ಗುರಿ. ಆ ಕೆಲಸ ಅರ್ಥ ಮಾಡ್ಕೊಂಡು ಅದಕ್ಕೆ ಹೋಗೋದು ಹೆಂಗೆ ದಾರಿ, ವಾಟ್ ಇಸ್ ದ ಪಾತ್ ಟು ಗೆಟ್ ಟು ಯುವರ್ ಜಾಬ್, ದಟ್ ಇಸ್ ದ 3rd output. So as a student, whenever you're meeting a career guidance counselor or you're participating in a career guidance thing, these are the 3 questions you have to try to answer. What is the strength? What is my strength, weakness, or what is my aptitude? What is my personality? Strength in the, what is my, who am I? Another question, no? Adana systematic age. ಎರಡನೇದು, from that idea, what is the work that will be suitable for me? What kind of work? What am I suitable for? And then 3rd, what work I want to do, adartha ಮಾಡ್ಕೊಳ್ಳೋದು. ಅದರಿಂದ then how to get to that work. So how to get to that, once you know ಗುರಿ ಎಲ್ಲಿದೆ ಅಂದ್ರೆ, then you can decide what to study. ಇವಾಗ ಇನ್ನೊಂದು ಸುಮಾರು ಇಂಥ ಕಾರ್ಯಕ್ರಮಗಳಲ್ಲಿ ಪೇರೆಂಟ್ಸು ಸ್ಟೂಡೆಂಟ್ಸ್ ಕೇಳೋ ಕ್ವಶನ್ ಅಂದ್ರೆ, ಸರ್ ಇವಾಗ PUC ಆದ್ಮೇಲೆ ಬೆಸ್ಟ್ ಕೋರ್ಸ್ ಹೇಳ್ಬಿಡಿ ಸರ್. ನನಗೆ ಅವ್ರಿಗೆ ಉತ್ತರ ಒಂದೇ ಏನಂದ್ರೆ, ಸರ್ ಎಲ್ಲಾ ಕೋರ್ಸು ಬೆಸ್ಟೇ. ಯಾಕಂದ್ರೆ ಎನಿ ಕೋರ್ಸ್ ಯು ಕ್ಯಾನ್ ಬಿಕಮ್ ಫೇಮಸ್. ನೀವು ಬೇಕಾದ್ರೆ ಯಾವ್ದೇ ಕೋರ್ಸ್ ತಗೊಳ್ಳಿ, ಆ ಕೋರ್ಸ್ ಅಲ್ಲಿ ಒಬ್ರು ಸಚಿನ್ ತೆಂಡೂಲ್ಕರ್ ಅಥವಾ ವಿರಾಟ್ ಕೊಹ್ಲಿ ಅಂತ ಟಾಪ್ ಪರ್ಸನ್ ಇದ್ದೇ ಇರ್ತಾರೆ. ಸೊ ಎನಿ ಕೋರ್ಸ್ ಆರ್ ಎನಿ ಟ್ರ್ಯಾಕ್ ಕ್ಯಾನ್ ಲೀಡ್ ಯು ಟು ಸಕ್ಸೆಸ್. ಬಟ್ ಇಸ್ ದ್ಯಾಟ್ ಸೂಟಬಲ್ ಫಾರ್ ಯು ಅಂತ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಇವಾಗ ನಿಮ್ಗೆ ಕ್ರಿಕೆಟ್ ಆಡಕ್ಕೆ ನಿಮ್ಗೆ ಪ್ರತಿಭೆ ಇದ್ರೆ, ನೀವು ಅದನ್ನ ತಗೊಂಡು ಹೋಗಿ ಚೆಸ್ ಆಡಕ್ ಶುರು ಮಾಡಿದ್ರೆ ನೀವು ಸಕ್ಸಸ್ ಆಗಲ್ಲ. ನಿಮ್ ಚೆಸ್ ಆಡಕ್ ಪ್ರತಿಭೆ ಇದ್ರೆ ನೀವು ಅದನ್ನ ತಗೊಂಡೋಗಿ ನೀವು ಕ್ರಿಕೆಟ್ ಫೀಲ್ಡ್ ಅಲ್ಲಿ ನಿಂತ್ಕೊಂಡ್ರೆ ನೀವು ಸಕ್ಸಸ್ ಆಗಲ್ಲ. ಸೊ ನಿಮ್ಮ ವ್ಯಕ್ತಿತ್ವ ಏನು, ನಿಮ್ ಪ್ರತಿಭೆ ಏನು ಅಂತ ಅರ್ಥ ಮಾಡ್ಕೊಂಡು ನೀವು ಯಾವ್ದೇ ಒಂದು ಗುರಿನ ತಿಳ್ಕೊಂಡು ಆ ಕಡೆ ನೀವು ಮುಂದೆ ಬರಬೇಕು. ಸೊ ದಿಸ್ ಇಸ್ ದ ಔಟ್ಪುಟ್ ಆಫ್ ಅ ಕೆರಿಯರ್ ಗೈಡೆನ್ಸ್ ಪ್ರಾಸೆಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಆನ್ಸರ್. ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮೈ ನೆಕ್ಸ್ಟ್ ಕ್ವೆಶನ್ ವುಡ್ ಬಿ ಟು ನೀತಿ ಮ್ಯಾಮ್. Project Code Unnati aims to provide linkages to the youth for apprenticeships. How important are apprenticeship opportunities to prepare youth for a self-driven career? So, every time a graduate or a postgraduate student goes for an interview, the first thing that they come back saying, oh, the interviewer was asking me, do I have any experience? And because I don't have any experience, I probably am not going to get the job, right? But unless we give job opportunities to students, how will they ever get experience? So it's a big problem. It's a chicken and egg situation. On the other hand, all employers keep saying, I have so many positions, I'm not able to find the right person. I'm not able to find the right job seeker, right? So I think apprenticeships is like a in-between path. It's a road that will lead students to proper employment, will make them employable and make them productive enough to be able to get the right job. The other thing what Mr. Mulli was saying is, you have to know what you want. How do you, in what field will you get interested? This could actually be a test drive opportunity for students to see. So I'm getting an apprenticeship opportunity in, let's say, in healthcare, or I'm getting an apprenticeship opportunity in commerce. I have done BCom, so let me get an opportunity in a CA firm, for example, apprenticeship opportunity. Or I'm getting an apprenticeship opportunity in a bank. Do I actually like the job? Will I be able to do this for the next 5-6 years of my career? This itself will give very good opportunity for students to understand how these industries work. Unfortunately, during our education system, we are not exposed to the corporate world at all. The apprenticeship opportunities will give that opening, will give that opportunity where students can learn on the job. Today, there are lots of apprenticeship schemes that Government of India, Government of Karnataka have brought in, which insist that the employers pay stipend which is equal to, equal to unskilled wages or 75% of skilled wages, which means in, let's say, Bangalore city, students can easily get 12 to 13,000, 14,000 rupees
as stipend with no deductions. So cash in hand will be 12 to 14,000 rupees for a fresh graduate waiting to get into employment opportunities, waiting to learn on the job. I think it is a great way to actually bridge the gap between what the industry is asking for and what the students are actually looking for. Today, from our perspective, we have placed about 150,000 apprentices in the last 5 years across sectors, across industries. And earlier, at least about 10 years ago, whenever anyone said apprentices, people, you will complete your ITI and get into a factory job, so you will become an apprentice trainee. That is not true anymore. Today, all sectors, all employers are open to taking apprentices, in entry-level job roles. So whether it is pharmaceutical, healthcare, IT, ITS, banking, e-commerce, right, logistics, supply chain, you name the industry, all industries are willing to take apprentices. So students are actually sitting on a gold mine. It is for them to reap this benefit. It's also very important because if all of us remember our first jobs, we made so many silly mistakes, which if somebody would have held our hands initially, probably we wouldn't have made those mistakes. We would have learned properly and then got into first employment. So apprenticeship opportunities are a way of learning on the job, earning while learning. Today the new education policy is also bringing in apprenticeship embedded degree programs. So students can enroll for a degree and also get apprenticeships along with it. So in the 3 years, they can get job experience as well as get a degree. So a whole lot of changes are happening in our education system, in our employment ecosystem. And I would actually urge every student before they take full-time employment to actually take an apprenticeship opportunity, learn on the job, and then decide what you want to do rather than jumping onto something. And after 3 months saying, I'll not be able to do it, too difficult, I don't want to travel, that office is very far from my house. All of these things will not happen. You will learn what has to be done on the job, and somebody is actually paying you to learn on the job. So think about it as a big advantage. We didn't have it, but today the industry and education system and government is giving this opportunity. I would urge all students to actually make use of this opportunity and use this as a stepping stone to get into formal employment and decent wage employment. Thank you, ma'am. Thank you so much for your response to this question. My next question is to Pawan sir. What kind of a roadmap should a young person follow when starting out as an entrepreneur? So again, I don't think we have very solid steps as step 1, step 2. So these are all like something which we did in the past. So basically, for any business to start, we need something like we need a problem to solve with. Problem jana problem face madlikatare. What are the possible solutions that are already available? Why they are not happy with the existing solution, or aren't there any solutions at all? So first, I would definitely like to do that. Identify a problem which is there around us. It could be as simple problem as sending a message, which became more than 20 billion acquisition in the form of WhatsApp. It could be as complex as AI dinda enadru krishiyalli or financial sector alli. We can do some improvements. So once now ಏನಪ್ಪಾ ಮಾಡಬೇಕು ಏನು ಸಾಲ್ವ್ ಮಾಡಬೇಕು ಪ್ರಾಬ್ಲಮ್ ಅದ್ ನಮಗೆ ತಿಳಿದು ಬಿಟ್ರೆ the next step would be to ಯಾವ ತರ ನಾವು ಆ ಕಸ್ಟಮರ್ ಕಡೆ ಹೋಗಬಹುದು ಕಿ who are the potential users of this the solution which I'll be building in the future, not now. Students, whenever I talk, I usually get, can we get the funding at idea stage itself? So I think we need to take away that kind of mindset. Nang funding bandrene nan business start martini anta. I think that's the misconception that we have to remove, because being a student, we also kind of got started as a project in the college itself.
ಸೊ ನಾವು ಕಾಲೇಜಲ್ಲಿ ಎನಿವೇ ನಾವು ಒಂದು ಪ್ರಾಜೆಕ್ಟ್ ಮಾಡ್ಬೇಕಿರುತ್ತೆ, and we are definitely spending some money on that, and the college is definitely supportive at that time because you're doing a project and college has to support for that. So ee thara occasions anna find out ಮಾಡಿ we can build a small a demo like product, not the entire product but a product which we can say that this is the core feature which will solve the solution for the customer, which is termed as the minimum viable product. It is just nothing but one feature that makes your company famous. That's the minimal viable product. So adanna ನಾವು ಯಾವ ತರ ಆದ್ರೆ ಆದಷ್ಟ ಕಮ್ಮಿ ಖರ್ಚಲ್ಲಿ ಕಮ್ಮಿ ಟೈಮ್ ನಲ್ಲೇನೆ if we can build that and take it to the customer, and we can get the response from the customer itself, right? Whether he'll be happy, if he is not happy, he can now tell us like, okay pa now ee thara madide ninige yav thara beku, nee yav thara madidre you will kind of open to pay us for this kind of service or this kind of product. Because when we solve the problem for someone, right, they'll definitely be ready to pay in one or the other way. May not be directly, or there could be some indirect ways of making money out of it. So ee thara ಒಂದು MVP ಮಾಡಿ existing customer kade hogi, if we can get and show some traction, right, initially if it is B2B, ಅಂದ್ರೆ business to business ಆಗಿರಬಹುದು, or it could be a end customer ಆಗಿರಬಹುದು, ಅಲ್ಲಿ ನಾವು ಸ್ವಲ್ಪ ಟ್ರಾಕ್ಷನ್ ತೋರಿಸ್ಬಿಟ್ರೆ then it's a good story there. We have a product, there are a few people who are using it, and to build the entire product and to scale the user base we need so much amount of funds, or something like there is a story there after that. But till the point that you prove that there is a market, there is a solution that I can provide to the existing problem, there is no story until that. And one of the really important along the lines that I just said is one more thing would be having a mentor, because no matter we are from the tech school or from the business school, we really need to enable ourselves with the business insights. Now ಯಾವುದು ಸೆಕ್ಟರ್ ಫೈನಾನ್ಷಿಯಲ್ ಆಗ್ಬಹುದು, ಅದು ಎಡ್ಟೆಕ್ ಆಗಿರ್ಬಹುದು, ಅಲ್ಲಿ ಬಹಳಷ್ಟು ಇನ್ಸೈಟ್ಸ್ ಇರ್ತವೆ. ಹೌ ಸೇಲ್ಸ್ ಅನ್ನ ಮಾಡೋದು, ಯೂನಿಟ್ ಇಕನಾಮಿಕ್ಸ್ ಅಂತಾರೆ, ಕಾಕ್ಸ್ ಅಂತ ಇರುತ್ತೆ. ಸೊ ಟು ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಥಿಂಗ್ಸ್ we definitely need a business mentor over there. So if we can have some person who can who has done something like this in the past and scaled the company successfully, our jotege now as an advisor, as a mentor, or as a initial angel investor anta ನಾವು ಹೇಳ್ತೀವಿ. So if we can get them as on those terms, that would really help the company in a big way. So I would definitely say like these are the 2 or 3 steps, initial steps, that every person who wants to start on the entrepreneurial journey should definitely have their eyes on the problem, and how to give the minimalistic solution and get the business mentors on board. And to get the business mentors on the board, I think today the social network is quite wide open, and there are like awesome organizations like TAI, which help us a lot. People can become part of such organizations to get the access to these people who have done the business in the past, and they would be more than happy to help the next gen entrepreneurs. Thank you, sir. Thank you so much for giving us so much information. Thank you so much. ಈಗ ನನ್ನ ಕೊನೆಯ ಪ್ರಶ್ನೆ ಎಲ್ಲಾ ಪ್ಯಾನಲಿಸ್ಟ್ಗೂ ಕೇಳಕ್ ಇಷ್ಟಪಡ್ತೀನಿ, and I'll give you just 1 minute each to respond to this one. So ಪ್ರಶ್ನೆ ಏನಂದ್ರೆ, ಈಗ ಯೂತ್ ಒಂದು ಫೋಕಸ್ ಮಾಡ್ಬೇಕಾಗಿರುವಂತ ಅತಿ ಮುಖ್ಯವಾದ ಮತ್ತು ಅತಿ ಅಗತ್ಯವಾದ ಸ್ಕಿಲ್ಸ್ ಯಾವುದು ಒಂದು ಸಕ್ಸಸ್ಫುಲ್ ಕೆರಿಯರ್ ಅಥವಾ ಒಂದು ಕನ್ಸಿಸ್ಟೆಂಟ್ ಕೆರಿಯರ್ ಪಾತ್ ನ ಪಡ್ಕೊಳಕ್ಕೆ?
what are the most important or essential skills that the youth must focus on in order to be successful in their career, or at least to be consistent in their career path? So I would like to start with Neeti ma'am. I think picking up a job that excites you, okay, that matches your, your abilities. We were talking about career guidance and counseling. It is important to seek inputs on what, other people believe you can do and you can fit in. We have seen a lot of cases where people come and say, I don't want a sales job, but that person likes to be going out and talking to people, meeting people, very happy going out and doing things, but still wants a desk job. They'll never be successful. So I think one, initially, if you can figure out what you want, at least initially, because as you start working, those paths will change. The other aspect that I would say is continuous learning. We should not give up saying, oh, I've got a degree, now I've got a job, my life is set, now I don't want to learn anything new. In today's world, every day, every hour, things are changing. So if you are not up to speed, if you don't keep learning and you don't know what's happening new in the system, in the job, at your workplace, right, you will not be able to grow at the pace that you are looking at. Okay. There is nothing wrong in changing streams or changing sectors or changing jobs midway. Nothing wrong. If you feel that I'm not cut out for a job and I want to get into another job, do it. But then take a decision and do it right, learn new skills and get into new job roles. So at least in the initial few years of the career, I see a lot of people who will keep trying their luck with 2-3 things and then deciding this is what I want to do in the future, which is fine, but gain experience. One thing that I would say is a job is better than no job. Don't be very choosy early on. Because when students go for interviews, when they're going for first time interviews, a lot of people have list of things they don't want, but they don't have a list of things that they want. And that becomes difficult because, oh, I don't want to travel so far. I don't want to go out of my city. I don't want to leave my home. I don't want sales job. I don't want to travel too much. If your everything is no, then your options will become very limited. In the first few years of everyone's careers, we have to be open and learn as much as we can. Then we can decide what is the path we want to take for a long-term career. That's the only advice that I will leave with the students. Thank you, ma'am. Thank you so much. Pawan sir, what would you like to share with our students? Yeah, I think I would put two things for the students. Either, you want to go and seek a job or you want to give the jobs in the future or, immediately after a few days. So these are very two different streams. The later one is really, really challenging. As Neeti ma'am said, they need to explore it as early as possible, or like just do something when you're in college itself. Start your own startup. Try to do something. Even if you fail, right, you will become a very good employer. Even if you go and seek a job, because the skill set that you would develop while building a business are like rated far, far, far higher with respect to the person who goes and seeks a job somewhere. So I would definitely, advise someone to think about these two solutions. And once they decide to go with one and start experimenting a lot, as Neeti ma'am was saying, if you do not like a job, just go and explore, because that is the age to explore, and then you can always settle on later. Thank you, sir. Thank you so much. Muralidhar sir, ನೀವೇನ್ ಹೇಳಕ್ ಇಷ್ಟಪಡ್ತೀರಾ? See, what I'd like to say is that see, skill and knowledge is something which you can acquire. Even if you look at HR or learning development theory, they say that skill and knowledge is something which any human can acquire. Okay, but your personality, who you are, is inherent. Okay, and what you and that is one part students should understand. Second thing is, see, working is a long-term process. You will maybe study for 5 years, but you will work for 30 years. You may change a job in between, but you'll still continue to work for 30 years.
And in any work, you cannot become successful if you don't put in hard work. Okay, and with interest. And you can only put in hard work if you're interested in that area. Okay, a lot of times, like as Niti was suggesting, you are in a sales job, you're tuned to sales job, but you don't want to do it. You will never succeed in that job because you'll never put the hard work to learn the job. Okay, even entrepreneurship is like that. If you don't like it, you will never put the hard work. So that's why for students, it's important to understand themselves and choose an area which they like. Okay, in that area, some skills they have already because they have got some education. The rest they can acquire. So acquiring skills is not very difficult in today's world. There are many avenues, and as all of us are saying also that learning is a lifelong process. So you can learn, but understanding what you like is very, very important. Steve Jobs said this about work. He said, you can only do great work and inspired work if you love your work. Okay, otherwise you can never achieve some great stuff. So you can only do great and inspired work if you love your work, because you have to put in almost 24 hours of thinking into it, if not actual work. Okay, and that you'll put in if you love what you do. So try to decide what you will love. For that, I think what Pawan said in the beginning of curiosity, have a curiosity to find out about yourself and the external world. Then you can understand what you will like. Because every student cannot decide today what he likes. So there's a process of finding out. So you find out either yourself or with the help of a counselor. Thank you, sir. Thank you so much. I would like to thank all the panel members ಇವತ್ತು ನಮ್ಮ ಜೊತೆ ಇದ್ದು ನಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ದಕ್ಕೆ. This was a very engaging and empowering conversation, and I want to thank all our guests for their time and the insights. I enjoyed this conversation, and I hope you did too. With this, I call upon my colleague Parul to take this event further. And thank you all once again. Ellarigu ಧನ್ಯವಾದಗಳು. Thank you. Thanks, Mansa. Thank you. Thank you. Thank you, Manasa. I'll just take a minute to start. Here we go. Thank you, Manasa, for that insightful conversation. I definitely enjoyed it quite a lot, and many thanks to our esteemed panel guests who really shared a lot of information about the skills and the pathways that youth can pursue. My name is Parul, and I work with Heddle Foundation, and it gives me immense pleasure on the occasion of World Youth Skills Day to speak about the registration process for Code Unnati career guidance and counseling sessions. You can see my screen right now. There is a link in blue color, which you can see on the screen. That link, if you click on that, it will take you to the Google form for registration for the career guidance and counseling sessions. The link, the form is simple. It just gathers some information related to you, your education, and your career needs, and allows you to choose different options depending on where you come from, which college you're from, and what exactly do you want to learn or know about career guidance or your own career. Once you register for the sessions, our career coaches, the Heddle High career coaches, will come to your institute, will pick out sessions that best meet your career needs, and provide you with sessions, conduct sessions either online or in your college itself. To access the sessions, you must register for using this link and access all the benefits. If you have already registered, please do not register again. But you haven't registered for the sessions, then please do register now. I'm going to just flash this for maybe 30 more seconds. And in the meantime, I can also speak a little bit about the form is in both the languages, English and Kannada. And you can choose the language that you understand and fill up the form. So the registration is open now. And whether you're from Dakshin Kannada, from Raichur, or from rural Bangalore, you can access this form. This link is with your NSS officers in your colleges. The career coaches will send it to you and your institutes, and you can access it from there as well. And with that,
I'm going to hand over to my colleague Rachna from UNDP. Thank you, ma'am. Thank you, Rachna. Yes, thank you, ma'am. ಸೊ ಇವತ್ತು ನಾವು ಕಾರ್ಯಕ್ರಮದ ಅಂತಿಮ ಭಾಗಕ್ಕೆ ಬಂದಿದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವನ್ನ ತಲುಪಿದ್ದೇವೆ ಅಂತ ನಾನು ಅನ್ಕೊಳ್ತೀನಿ. ಓಕೆ, ಸೊ ಕಾರ್ಯಕ್ರಮವನ್ನ ಮುಕ್ತಾಯಿಸುವ ಮುನ್ನ ಇವತ್ತು ನಮ್ಮ ಜೊತೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಶ್ರೀಯುತ ಪ್ರತಾಪ್ ಲಿಂಗಯ್ಯ, ರಾಜ್ಯ NSS ಅಧಿಕಾರಿಗಳು, ರಾಷ್ಟ್ರೀಯ ಸೇವಾ ಯೋಜನೆ, ತಮಗೆ ನಮ್ಮ UNDP ಹೆಡ್ ಹೈ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದವನ್ನ ಕೋರ್ತಿದ್ದೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹಾಗೂ ಹೆಡ್ ಹೈ SAP ಲ್ಯಾಬ್ಸ್ ಇಂಡಿಯಾ ಇವರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದವನ್ನ ಕೋರ್ತಿದ್ದೇನೆ. ಅಲ್ಲದೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಭಾಗಿಯಾಗಿರುವಂತಹ ಎಲ್ಲ ಗೌರ್ಮೆಂಟ್ ಅಧಿಕಾರಿಗಳಿಗೂ, NSS ಆಫೀಸರ್ಸ್, ನೋಡಲ್ ಆಫೀಸರ್ಸ್, ತಮಗೆಲ್ಲರಿಗೂ ಆದರದ ಧನ್ಯವಾದವನ್ನ ಕೋರ್ತಿದ್ದೇನೆ. ಹಾಗೂ ಇವತ್ತಿನ ಪ್ಯಾನೆಲ್ ಡಿಸ್ಕಷನ್ ಅಲ್ಲಿ ಪ್ಯಾನಲಿಸ್ಟ್ ಆಗಿ ಬಂದಿರುವಂತಹ ಮಿಸ್ ನೀತಿ ಶರ್ಮಾ, ಮುರಳೀಧರ್ ಸರ್ ಹಾಗೂ ಪವನ್ ಶಿಂದೆ ಸರ್, ತಮಗೂ ಸ್ವಾಗತವನ್ನ ಧನ್ಯವಾದವನ್ನ ಕೋರ್ತಿದ್ದೇನೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. Thanks, Rachna. Thank you, Rachna. Thank you, Rachna. ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗಿಯಾಗಿರುವಂತಹ ಕೊಲಿಜಿಯೇಟ್ ಆಫ್ ಎಜುಕೇಶನ್, PU ಡಿಪಾರ್ಟ್ಮೆಂಟ್, ITI, ಪಾಲಿಟೆಕ್ನಿಕ್ ಇಲ್ಲಿನ ಪ್ರಿನ್ಸಿಪಲ್ಸ್, ಫ್ಯಾಕಲ್ಟಿ ಮೆಂಬರ್ಸ್ ಇವರಿಗೂ ಕೂಡ ಧನ್ಯವಾದವನ್ನ ಕೋರ್ತೇನೆ. ಹಾಗೂ ನನ್ನ UNDP ಸಹೋದ್ಯೋಗಿಗಳಿಗೂ ಧನ್ಯವಾದವನ್ನ ಕೋರ್ತಿದ್ದೇನೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಯುವ ಜನತೆಗೂ ಧನ್ಯವಾದವನ್ನ ಕೋರ್ತಿದ್ದೇನೆ. ಧನ್ಯವಾದಗಳು. ಮಗದೊಮ್ಮೆ ತಮಗೆಲ್ಲರಿಗೂ ವಿಶ್ವ ಯುವ ಕೌಶಲ್ಯ ದಿನಾಚರಣೆಯ ಶುಭಾಶಯವನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯಿಸುತ್ತಿದ್ದೇವೆ. ಧನ್ಯವಾದಗಳು.